ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತಿಗಳ ವೈಭವೋತ್ಸವ ಅಂದರೆ ಏನು? ಯತಿಗಳನ್ನು ನಿಜವಾಗಿ ಮುಖ್ಯವಾಗಿ ಎಲ್ಲಿ ನಾವು ಆರಾಧನೆ ಮಾಡಬೇಕಾದದ್ದು? ಯತಿಗಳಿಗೆ ಯಾವುದರಲ್ಲೇ ಅಭಿಮಾನ ಇದೆಯೋ ಅದೇ ಅವರಿಗೆ ಆಕೃತಿ. ಅವರು ದೇಹಾಭಿಮಾನ ಬಿಟ್ಟಿರ್ತಾರೆ. ದೇಹಾಭಿಮಾನ ಬಿಟ್ಟರೆ ಸನ್ಯಾಸಿ ಆಗಲಿಕ್ಕೆ ಸಾಧ್ಯ. ಅಂತಹ ದೊಡ್ಡ ದೊಡ್ಡ ಯತಿಗಳು ದೇಹಾಭಿಮಾನ ಬಿಟ್ಟಿದ್ದರಿಂದಾಗಿ ಆ ದೇಹಕ್ಕೆ ಅಥವಾ ಅದಕ್ಕೆ ಸಮಾನವಾದ ಆಕೃತಿಗೆ ಪೂಜೆ ಮಾಡೋದಕ್ಕಿಂತಲೂ ಕೂಡ ಅವರಿಗೆ ಹೆಚ್ಚು ಅಭಿಮಾನ ಇರುವುದು ತಾವು ಮಾಡಿದ ಕೃತಿಗಳಲ್ಲಿ, ಗ್ರಂಥದಲ್ಲಿ. ಹಾಗಾಗಿ ಹೊರಗಿನ ಶಿಲಾಮಯ ವೃಂದಾವನದಲ್ಲಿ ಇರುವುದಕ್ಕಿಂತಲೂ ಜಾಸ್ತಿ ಅವರು ಮಾಡಿದ ಕೃತಿಗಳಲ್ಲಿ ಅವರಿರ್ತಾರೆ. ಅದು ಚೈತನ್ಯ ವೃಂದಾವನ. ಇದು ಎದೆ ತಟ್ಟಿ ಯಾರು ಬೇಕಾದರೂ ಹೇಳ್ಬೋದು. ಹಾಗಾಗಿ ಅಲ್ಲಿ ಅವರ ಶಾಸ್ತ್ರದ ಚಿಂತನೆ ನಡೆದರೆ ಹಸ್ತೋದಕಕ್ಕಿಂತಲೂ ಮಸ್ತಕೋದಕ ಯಾವ ಮಠದಲ್ಲಿಯೂ ಇಲ್ಲ. ಮಸ್ತಕಕ್ಕೆ ಉದಕ ಹಾಕುವಂಥ ಕೆಲಸ ಮಾಡಬೇಕು ಅಂದರೆ ಅವರ ಹೆಚ್ಚು ಅಭಿಮಾನವುಳ್ಳಂತಹ ಅವರ ಕೃತಿಗಳಲ್ಲಿ, ಅದೇ ಅವರಿಗೆ ನಿಜವಾದ ದೇಹ. ಅಲ್ಲಿ ಚಿಂತನೆ ನಡೆದರೆ ಅದೇ ಅವರಿಗೆ ನಾವು ನೀಡಬಹುದಾದ ಮಸ್ತಕೋದಕ. ನಮ್ಮ ಸುಜಯನಿಧಿ ತೀರ್ಥರು ಒಂದು ಹೊಸ ಉಪಕ್ರಮವನ್ನು ಆರಂಭಿಸಿದ್ದಾರೆ. ತುಂಬ ಸಂತೋಷ ಆಗಿದೆ. ಅವರ ಶ್ರೀಪಾದರಾಜರ ಆರಾಧನೆ ಅಂಗವಾಗಿ 1 ತಿಂಗಳು ಕಾಲ ಶ್ರೀಪಾದ ರಾಜ ವೈಭವೋತ್ಸವ ಅಂತ. ವೈಭವ ಅಂದರೆ ಮುಖ್ಯವಾಗಿ ಅವರ ಕೃತಿಯ ಚಿಂತನ ಮಾಡಿದರೆ ಅದು ಕೃತಿ ವೈಭವೋತ್ಸವ, ಅದೇ ಮುಖ್ಯ ನಡಿಬೇಕಾದದ್ದು. ಅದನ್ನು ಹಮ್ಮಿಕೊಂಡದ್ದು ಬಹಳ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಶ್ರೀಪಾದರಾಜರ ಬಗ್ಗೆ 2 ಮಾತನ್ನು ಆಡಲಿಕ್ಕೆ ಪ್ರಯತ್ನ ಪಡಿದ್ದೇವೆ. ಏನಿಲ್ಲ, ಈಗ ತಾನೇ ಅವರು ಪ್ರಸ್ತಾಪಿಸಿದಂತೆ ಕಾರ್ಯಕ್ರಮ ನಿರೂಪಕರು 2 ಪ್ರಶಸ್ತಿಯನ್ನು ಶ್ರೀಪಾದರಾಜರಿಗೆ ಅರ್ಪಣೆ ಮಾಡಲಿಕ್ಕೆ ಸುಜಯನಿಧಿ ತೀರ್ಥರ ಅಭಿಮಾನದ ಆಹ್ವಾನಕ್ಕೆ ನಾವು ಬಂದಿದ್ದೇವೆ. ಅದು 2 ವಿವರಿಸ್ತಾ ಇದ್ದೇವೆ, ಮುಗಿಸ್ತೇವೆ ಉಪನ್ಯಾಸವನ್ನು. ಮೊದಲನೇದು ಅವರ ಕೃತಿಯ ಬಗ್ಗೆ. ಅವರು ಜ್ಞಾನದ ಕೊಡುಗೆ ಏನು ಕೊಟ್ಟಿದ್ದಾರೆ ಅದು ದೊಡ್ಡದು. ಯತಿಗಳು ಕೊಡುವಂಥ ಜ್ಞಾನ ಕೊಡುಗೆನೇ ದೊಡ್ಡದು, ಅದೇ ಅವರಿಗೆ ಭೂಷಣ. ಹಾಗಾಗಿ ಅದರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಪದ್ಯ. ಆದರೆ 2ನೇದು ಭಗವದ್ ಅನುಗ್ರಹದಿಂದ ತಪಸ್ಸಿನ ಬಲದಿಂದಾಗಿ ಅವರು ತೋರಿದ ಪವಾಡ ಮಹಿಮೆ, ಅದು 2ನೇ ಪದ್ಯದಲ್ಲಿ. ಹಾಗಾಗಿ ಒಂದು ಜ್ಞಾನ ಪ್ರಶಸ್ತಿ, ಒಂದು ಪವಾಡ ಪ್ರಶಸ್ತಿ. ಮೊದಲನೇ ಪದ್ಯದಲ್ಲಿ ವಾಗ್ವಜ್ರಧರಂ ಕೃತ ನಖವಜ್ರ ದಂಡಕಂ ವಿರಚಿತ ಜಯ ಮಧ್ವನಾಮ ಪುಷ್ಪಗುಚ್ಛಂ ಅಂತ ಪ್ರಾಕೃತ ನುತಿ ಪುಷ್ಪಾಂಚಿತ ರಂಗವಿಠಲಂ ವ್ಯಾಸರಾಜಂ ದೇಶಿಕಂ ಭಜೆ ಶ್ರೀಪಾದರಾಜ. ಅಂದರೆ ವಾಗ್ವಜ್ರಧರಂ ಅಂದರೆ 2 ಅರ್ಥದಲ್ಲಿ ಹಾಗೆ ಹೇಳಿದ್ದು. ಒಂದು ವಾಗ್ವಜ್ರ ಎಂಬ
ಗ್ರಂಥವನ್ನು ಸುಧಾ ಟಿಪ್ಪಣಿ ರೂಪದಲ್ಲಿರುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಅರ್ಥದಲ್ಲಿ ವಾಗ್ವಜ್ರಧರಂ. ಇನ್ನೊಂದು ಅರ್ಥ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಅವರು ಏನು ಮಾತಾಡಿದರೂ ಅದು ವಜ್ರ. ಪಾಪ ಎಂಬ ಪರ್ವತಕ್ಕೆ ನಿನಗೆ ಒಳ್ಳೆಯದಾಗತ್ತೆ ಅಂತ ಆಶೀರ್ವಾದ ಮಾಡಿದರೆ ಸಾಕು, ಅದು ಪಾಪ ಎಂಬ ಪರ್ವತವನ್ನು ಛೇದಿಸ್ತಕ್ಕಂಥವರು ವಾಗ್ವಜ್ರ. ಅದು ಅಂಥ ಶಾಪಾನುಗ್ರಹ ಶಕ್ತರು ಎಂಬ ಅರ್ಥದಲ್ಲಿ ಹೇಳಬಹುದು ವಾಗ್ವಜ್ರಧರಂ. ಅದನ್ನಂತರ ಮಾಡಿದ್ದೇನು? ನಖವಜ್ರ ದಂಡಕವನ್ನು ಮಾಡಿದ್ದಾರೆ. ನಖವೇ ವಜ್ರ, ವಜ್ರದಂಷ್ಟ ವಜ್ರನಖ ಅಂತ ನರಸಿಂಹದೇವರನ್ನು ಹೇಳ್ತಾ ಇದ್ದಾರೆ. ನಾವು ನರಸಿಂಹದೇವರ ನಖ ಅದು ವಜ್ರ. ನಮ್ಮಲ್ಲ ನಖ ವಜ್ರ ಅಲ್ಲ. ಯಾಕೆ ನಖ ಉಗುರು ತಾಗಿದರೆ ಸಾಕು, ಮೈಲಿಗೆ ನೀರು ಮರಬೋದಿಲ್ಲ ಅಭಿಷೇಕಕ್ಕೆ, ಉಗುರು ತಾಗಬಾರ್ದು. ಆದರೆ ಭಗವಂತನ ನಖ ತಾಗಿದರೆ ಬಹಳ ಒಳ್ಳೆಯದು. ನೋಡಿ, ಭಗವಂತನ ನಖ ವಾಮನರೂಪಿ ಪರಮಾತ್ಮನ ನಖ ತಾಗಿದ್ದರಿಂದಾಗಿ ಅದು ಪವಿತ್ರ ಗಂಗೆ ಆಯಿತು. ನಖ ತಾಗಿದರೆ ಒಳ್ಳೆಯದು. ಹಾಗಾಗಿ ಭಗವಂತನ ನಖ ಉಂಟಲ್ವಾ, ನರಸಿಂಹದೇವರ ನಖ ಅದು ವಜ್ರ. ಯಾಕೆ ವಜ್ರ? ಫೈಲೂರ್ ಆಯಿತು. ಕುಲಿಶ ಅಕ್ಷತ ತ್ವಚಂ ಭಾಗವತ ಹೇಳ್ತಾ ಇದೆ. ಹಿರಣ್ಯಕಶಿಪಿನ ಚರ್ಮವನ್ನು ಸುಲಿಲಿಕ್ಕೆ ಇಂದ್ರದೇವರು ವಜ್ರ ಪ್ರಹಾರ ಮಾಡಿದರೂ ಆಗಿಲ್ಲ. ಇಂದ್ರನ ವಜ್ರವು ಫೈಲೂರ್ ಆಯಿತು. ಯಾರ ಚರ್ಮವನ್ನು ಸುಲಿಲಿಕ್ಕೆ, ಹಿರಣ್ಯಕಶಿಪಿನ ಚರ್ಮವನ್ನು ಸುಲಿಲಿಕ್ಕೆ ವಿಫಲವಾಯಿತು. ಆದರೆ ನರಸಿಂಹದೇವರ ನಖ ವಜ್ರದ ಕೆಲಸ ಮಾಡ್ತು. ಹಾಗಾಗಿ ಅದು ಒಂದು ಅರ್ಥದಲ್ಲಿ ನಖವೇ ವಜ್ರ. ಯಾಕೆ ನಖಾಯುಧನಾಗಿ ಬಂದ. ಯಾಕೆಂದರೆ ಯಾವ ಆಯುಧ ನನಗೆ ಸಾಯಬಾರದಂತ ಹಿರಣ್ಯಕಶಿಪು ಬ್ರಹ್ಮದೇವರಿಂದ ಕೇಳ್ಕೊಂಡಿದ್ದಕ್ಕೆ ಅದನ್ನು ಸತ್ಯ ಮಾಡಲಿಕ್ಕೋಸ್ಕರವೇ ಯಾವ ವರವನ್ನು ಭಂಗಗೊಳಿಸಿದ್ದೇನೆ, ನಖದಿಂದಲೇ ವಜ್ರದ ಕೆಲಸವನ್ನು ಮಾಡಿಬಿಟ್ಟ ಅಂತ ನಾವು ಕೇಳ್ತೇವೆ. ಹಾಗಾಗಿ ಅದು ನಖ ವಜ್ರ, ವಜ್ರದ ಕೆಲಸ ಮಾಡ್ತು, ಮತ್ತು ದೋಷದಿಂದ ವರ್ಜಿತ. ಅಂತಹ ನಖವಜ್ರನಾಗಿರ್ತಕ್ಕಂಥ ನರಸಿಂಹದೇವರ ದಂಡಕವನ್ನು ಮಾಡಿದವರು ಯಾರು? ಶ್ರೀಪಾದರಾಜರು. ತುಂಬ ಚೆನ್ನಾಗಿದೆ ಅದು. ಹಾಗಾಗಿ ಕೃತ ನಖವಜ್ರ ದಂಡಕಂ ಆಯಿತಾ. ಎರಡು ಕೃತಿಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತಾ ಇದೆ. ಮೂರನೇದಾಗಿ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು, ಈಗ ತಾನೇ ಪ್ರಸ್ತಾವ ಮಾಡಿದಂತೆ ಮಧ್ವನಾಮ ತುಂಬ ಪ್ರಸ್ತಾವ. ಅದು ಸುಧಾಮಂಗಳ ಆಗಬೇಕಂತಾದರೆ ಒಬ್ಬನಿಗೆ ಗಂಡಸು ಮಧ್ವೀಜ ಓದಲಿಕ್ಕೆ ಪುರುಸೊತ್ತಿಲ್ಲ, ಶ್ರೀಪಾದರಾಜರ ಮಧ್ವನಾಮ ಓದಬೇಕು. ಒಳ್ಳೆ ಸುಧಾ ಪಂಡಿತ ಪತಿಯಾಗಿ ದೊರೆಯಬೇಕು ಅಂತ ಯಾರಾದರೂ ಅಪ್ಪಿ ತಪ್ಪಿ ಯಾರಿಗಾದರೂ ಇಚ್ಛೆ ಇದ್ದರೆ, ಭಾಳ ದುರ್ಲಭ ಅದು, ಅವರು ಮಧ್ವನಾಮ ಹೇಳಿದ್ರೆ ಒಳ್ಳೆ ಸುಧಾ ಪಂಡಿತ ಪತಿಯಾಗಿ ದೊರೀತಾರೆ. ನಾನು ಈಗ ಹೇಳೋದು ಅಪ್ರಸ್ತುತ. ಯಾರು ಸುಧಾ ಪಂಡಿತರು ಮದುವೆ ಆಗಲಿಕ್ಕೆ ಯಾರು ಇಚ್ಛೆ ಪಡುವಂಥ ಕನ್ಯೆ ಇಲ್ಲ ಇವಾಗ. ಯಾಕೆಂದರೆ ಕನ್ಯೆಯರಿಗೆ ಮುಖ್ಯವಾಗಿ ಸಂಸ್ಕಾರ, ಗಂಡಸರಿಗಿಂತೂ ಬಾಲಕರಿಗಿಂತೂ ಬಾಲೆಯರಿಗೆ ಕೊಡಬೇಕು, ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಅಂಥ ಬುದ್ಧಿ ಬರಬೇಕು. ಸದ್ಬುದ್ಧಿ ಬರಬೇಕಾದ್ರೆ ಚೆನ್ನಾಗಿ ಸದ್ಬುದ್ಧಿ ಬಂದ ನಂತರ ಇಂಥ ಬುದ್ಧಿ ಬರುತ್ತೆ, ಒಳ್ಳೆ ಬುದ್ಧಿ ಬರುತ್ತೆ. ಅಂತೂ ಲೋಕಕ್ಕೆ ಸಮಾಜದ ಕಣ್ಣನ್ನು ತೆರೆಸ್ತಕ್ಕಂಥ ಪತಿ ನನಗೆ ಬೇಕು. ಧರ್ಮ ಮಾರ್ಗ ಹಚ್ಚಿ ಹಿಡಿಸುವಂತಹ ಪತಿ, ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶಕನಾದ ಪತಿಯನ್ನು ನಾನು ಪಡಿಬೇಕು. ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ಎಲ್ಲಿಯಾದರೂ ಅಪ್ಪಿ ತಪ್ಪಿ ಕನ್ಯೆಯರಿಗೆ ಬಂದಿದ್ದರೆ ಅವರ ಮಧ್ವನಾಮ ಓದದೆ ಅಂಥ ಗಂಡಸರು ಓದಿದರೆ ಸುಮಧ್ವ ವಿಜಯ ಮಂಗಳ, ಇದು ಈ ಮಂಗಳವನ್ನು ಸುಮಧ್ವ ವಿಜಯ ಮಂಗಳ ಆಗಲಿ ಅಥವಾ ಮಧ್ವನಾಮ ವಿಜಯ, ನಮ್ಮ ಶ್ರೀಪಾದರಾಜರು ಮಾಡಿದ ಮಧ್ವನಾಮವನ್ನು ಮಂಗಳ ಮಾಡಿದರೆ, ಖಂಡಿತವಾಗಿ ಅದನ್ನು ಪಠನ ಮಾಡಿದರೆ ಸುಧಾಮಂಗಳ ಮಾಡುವ ಭಾಗ್ಯ ಬರುತ್ತೆ ಆ ವ್ಯಕ್ತಿಗೆ. ಅಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂತಹದ್ದು ಮಾಡಿದ್ದಾರೆ. ಹಾಗಾಗಿ ವಿರಚಿತ ಜಯ ಮಧ್ವನಾಮ ಪುಷ್ಪಗುಚ್ಛ 41 ಪದ್ಯಗಳಿದೆ. 40 ಚಿಲ್ಲರೆ ಇದೆ ಪದ್ಯ. ಹಾಗಾಗಿ ಮಧ್ವ ಚಾಲಿಸ್, ಯಾಕೆಂದರೆ ನಿಮ್ಮ ಅತ್ಲಾಯಿಂದ ಚಾಲಿಸ್ ಯಾರು ಅವನು ಹೇಳಿದ ಹನುಮ ಚಾಲಿಸ್, ಅದು ಅತ್ಲಾಯಿ ಇದು ತುಳಸಿದಾಸರು ಯಾರೋ ಮಾಡಿದ್ದು, ಅದು ಬಹಳ ಚಾಲಿಸ್. ಈಗ ಉತ್ತರದಲ್ಲಿ ಹಾಗಿದೆ, ನಮ್ಮದು ದಕ್ಷಿಣದಲ್ಲಿ ಚಾಲಿಸ್ ಅಂದ್ರೆ ಇದೆ.
ಹರಿವಾಯುಸ್ತುತಿ 40ಕ್ಕೆ 10 ಇದೆ. ಅದು ವಾಯು 40, ಇದು ಮಧ್ವ 40. ನಾವು ಗುರುವಿಜಯ ಗೀತೆ 41 ಮಾಡಿದ್ವಿ, 40 ಪದ್ಯ. ಅದು 40, 40ಕ್ಕೆ ಎಲ್ಲ 40 ಬಂದುಬಿಟ್ಟಿದೆ. ಅದು ನಾನು ಮಾಡಬೇಕಂತ ಮಾಡಿದ್ದೆಲ್ಲ ಬಂದುಬಿಟ್ಟಿದೆ ಅಟ್ರಾಸಿ. ಅವರು ವಾಯುದೇವರ ಮಧ್ವರ ಪ್ರೇರಣೆ ಅಂತೂ ಇದು ನಮಗೆ ಅದನ್ನು ಜಯ ವಿರಚಿತ ಜಯ ಮಧ್ವನಾಮ ಪುಷ್ಪಗುಚ್ಛಂ ಅದನ್ನು ರಚನೆ ಮಾಡಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಾಧಕರಿಗೆ. ಯಾಕಂದರೆ ಪ್ರಾಣದೇವರು ವಾಯುಸ್ತುತಿ ವಾಯುದೇವರ ಮಹಿಮೆಯನ್ನು ಯಾರ್ಯಾರು ತಿಳ್ಕೊಳ್ತಾರೋ ತಾನು ಆವಿಷತ್ ಮರೆತು ಪ್ರಾಣದೇವರ ಮಹಿಮೆಯನ್ನು ದೇವತೆಗಳೆಲ್ಲ ತಿಳ್ಕೊಂಡ್ರು. ದೇವತೆಗಳೆಲ್ಲ ಪ್ರಾಣದೇವರ ಮಹಿಮೆಯನ್ನು ತಿಳ್ಕೊಂಡು ಶರೀರ ಉತ್ಥಾಪಕತ್ವ ತನ್ನ ನಿರ್ಗಮನದಿಂದ ಬ್ರಹ್ಮದೇವರನ್ನು ಶರೀರ ಬೀಳಿಸಿದರು, ತನ್ನ ಅನುಪ್ರವೇಶನ ಮತ್ತೆ ಏಳಿಸಿದರು. ಈ ಬೀಟ್ಲಿಕ್ಕೆ ಏರ್ಲಿಕ್ಕಾಗೋ ತಾಕತ್ತಿದ್ದವನು ಮುಖ್ಯ ಪ್ರಾಣ ಅಂತ ಹೇಳ್ಕೊಂಡು ಎಲ್ಲ ದೇವತೆಗಳು ನಾವು ನಿನ್ನ ದಾಸರು ಅಂತ ಹೇಳಿದಾಗ ಅವರಿಗೆ ಭಗವಂತನ ಮಹಿಮೆಯನ್ನು ಹೇಳಿದ್ರಂತೆ. ಪ್ರಾಣದೇವರ ಮಹಿಮೆಯನ್ನಂತೂ ಪ್ರತ್ಯಕ್ಷ ನೋಡಿದ್ದಾರೆ. ಶಿಷ್ಯ ಪ್ರಶಿಷ್ಯರಲ್ಲೇ ದೇವತೆಗಳು ಹರಿ ಮತ್ತು ವಾಯುದೇವರ ಮಹಿಮೆಯನ್ನು ಹೇಳಿದ್ರಂತೆ. ಯಾರ್ಯಾರು ವಾಯುದೇವರ ಮಹಿಮೆಯನ್ನು ತಿಳ್ಕೊಂಡ್ರೋ ತಾನು ಆವಿಷತ್ ಮರತ್ ಮುಖ್ಯ ಪ್ರಾಣದೇವರವರೊಳಗೆಲ್ಲ ಪ್ರವೇಶ ಮಾಡಿಬಿಟ್ಟರು. ಕಲಿ ಆವೇಶದಿಂದ ಸ್ವರ್ಗಿರ್ತಕ್ಕಂಥ ಯಾವ್ಯಾವ ಸಾಧಕರಿದ್ದಾರೆ ವಾಯು ಮಹಿಮೆಯ ಜ್ಞಾನದ ಮೂಲಕ ವಾಯುದೇವರ ಒಳಗೆ ಪ್ರವೇಶ ಮಾಡಿ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂತಹ ಭಕ್ತ್ಯಾದಿ ಸದ್ಗುಣಗಳ ವಿಕಾಸಕ್ಕೆ ಕಾರಣರಾದಂಥ ಉಪನಿಷತ್ತು ಹೇಳ್ತಾ ಇದೆ. ಅದರಂತೆ ಆಚಾರ್ಯರು ಐತರೇಯ ಉಪನಿಷತ್ ಭಾಷೆಯನ್ನು ಸ್ಪಷ್ಟಪಡ್ತಾರೆ. ಪ್ರತತೋಭೂತ್ ಒಳಗೆ ಪ್ರವೇಶ ಮಾಡಿ ವ್ಯಾಪಿಸಿಬಿಟ್ರಂತೆ. ಅದಕ್ಕೆ ಪ್ರಾತಃ ಎಂಬುದಾಗಿ ಮುಖ್ಯ ಪ್ರಾಣನಿಗೆ ಹೆಸರು ಬಂತು. ಅದಕ್ಕೆ ಪ್ರಾತಃಸಂಕಲ್ಪದಲ್ಲಿ ವಾಯುದೇವರ ಮಹಿಮೆಯನ್ನೇ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಯಾರು ರಾಯರು. ಯಾಕೆದು ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಸಂಕಲ್ಪದ ಇಷ್ಟೇ ಅರ್ಥ ಅಲ್ಲ, ಮುಖ್ಯ ಪ್ರಾಣನ ಮಹಿಮೆಯನ್ನು ಸಾರ್ತಾ ಇದೆ. ಈ ಒಂದು ಪ್ರಾತಃ ಸಂಕಲ್ಪದ ಮೂಲಕ ಯಾರ್ಯಾರು ಮುಖ್ಯ ಪ್ರಾಣನ ಮಹಿಮೆಯನ್ನು ತಿಳ್ಕೊಳ್ತಾರೋ ಅವರ ಒಳಗೆಲ್ಲ ಅವರ ಪಾಲಿಗೆ ಮುಖ್ಯ ಪ್ರಾಣ ಪ್ರಾತನಾಗ್ತಾನೆ, ಅವರ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಆಗ ಸದ್ಗುಣ ವಿಕಾಸಕ್ಕೆ ಕಾರಣ ಆಗ್ತಾನೆ ಅವನು ಎಂಬುದನ್ನು ಸೂಚ ಮಾಡಲಿಕ್ಕೋಸ್ಕರ ರಾಯದೇವರು ಮುಖ್ಯ ಪ್ರಾಣನ ಹೆಸರನ್ನು ಹೇಳ್ತಕ್ಕಂಥ ಪ್ರಾತಃ ಎಂಬ ಶಬ್ದವನ್ನು ಪ್ರಾತಃ ಸಂಕಲ್ಪದಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಕಲ್ಯಾದೇಶದಿಂದ ಸತ್ಪಥದಲ್ಲಿ ಮೋಕ್ಷ ಪಥದಲ್ಲಿ ಸಾಗತಕ್ಕಂಥವರು ನಾವೆಲ್ಲ ಸ್ವರ್ಗೆ ಬಿಟ್ಟಿದ್ದೇವೆ. ಕಲಿ ನಮ್ಮ ಯೋಗ್ಯತಾನುಸಾರದ ಗುಣವನ್ನೆಲ್ಲ ಮುಚ್ಚಿ ಹಾಕಿ ದುರ್ಗುಣಗಳನ್ನೇ ಬೆಳೆಸ್ತಾ ಇದ್ದಾನೆ. ಅದು ಹೋಗಬೇಕಾದ್ರೆ ಕಲಿಭಂಜನನಾಗಿರ್ತಕ್ಕಂತಹ ಮುಖ್ಯ ಪ್ರಾಣನ ಆವೇಶ ಬೇಕಂತಾದರೆ ಅದು ಮಧ್ವ ನಾಮದಿಂದ ಸಾಧ್ಯ. ಶ್ರೀಪಾದರಾಜರದ್ದು ನಾರಾಯಣ ಪಂಡಿತಾಚಾರ್ಯರ ಸುಮಧ್ವ ವಿಜಯದಿಂದ ಸಾಧ್ಯ. ಅದನ್ನು ಹೇಳಿ ಉದ್ಧಾರ ಆಗಬೇಕು. ಅಂಥ ದೊಡ್ಡ ಕೃತಿಯನ್ನು ಕೊಟ್ಟಿದ್ದಾರೆ. ಪ್ರಾಕೃತ ನುತಿ ಪುಷ್ಪಾಂಚಿತ ರಂಗವಿಠ್ಠಲಂ. ನೋಡಿ, ಈಗ ಪೂಜೆ ಮಾಡುವಾಗ ಕನ್ನಡದಲ್ಲಿ ಪೂಜೆ ಮಾಡಬಾರ್ದು ಅಂತುಂಟು. ಪೂಜೆಯಲ್ಲಿ ಅಲ್ಲಿ ಸಾರಸ್ವತ ಯಜ್ಞ ಮಾಡಬೇಕಿಂತ ಪೂಜೆ ಮಾಡುವಾಗ ನಿನಗೆ ಗಂಧವನ್ನು ನಾನು ಅರ್ಪಿಸುತ್ತೇನೆ ಕೊಡುತ್ತೇನೆ ಅಂತ ಹೇಳಬಾರ್ದು. ಅಲ್ಲಿ ಬಳಸಲಿಕ್ಕಿಲ್ಲ. ಆದರೆ ಸ್ತೋತ್ರದಲ್ಲಿ ಮಾತ್ರ ಬಳಸ್ಬೋದು. ಯಾಕೆಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ಉಚ್ಚಾವಚೈ ವೈದಿಕೈ ಪ್ರಾಂತಕೈ ಪ್ರಾಕೃತೈರಪಿ. ಕನ್ನಡ ಭಾಷೆಯಲ್ಲಿ ಆಗಲಿ ಇಂಗ್ಲೀಷೇ ಆಗಲಿ ತೊಂದರೆ ಇಲ್ಲ, ಸ್ತೋತ್ರ ಆಗಿರಬೇಕು. ಭಾಷೆ ಮೈಲಿಗೆ ಆದರೂ ಕೂಡ ದೇವರ ನಾಮ ಮೈಲಿಗೆನಾ? ಭಾಷೆ ಮೈಲಿಗೆ ಆದರೇನು, ದೇವರ ಗುಣ ಮೈಲಿಗೆಯೇ ಅಂತ ಕೇಳಬೇಕು. ಇನ್ನೊಂದು ಸೇರಿಸ್ಬೇಕು. ಆದರೆ ಅಷ್ಟು ಧೈರ್ಯ ಇತ್ತು. ಇಲ್ಲಂದರೆ ಈ ಯತಿಗಳಾದವರು ಅಷ್ಟು ಎಂಥ ಎದೆಗಾರಿಕೆ ಬೇಕು ಶ್ರೀಪಾದರಾಜರಿಗೆ. ಆಗಿನ ಕಾಲದ ದೊಡ್ಡ ದೊಡ್ಡ ಪಂಡಿತರಿದ್ದರು. ಎಲ್ಲಿಯಾದರೂ ಇಂಗ್ಲೀಷ್ ಗೀಷೆ ಬೇರೆ ಭಾಷೆಯಲ್ಲೇ ಬಾಯಿ ತೊಳ್ಕೊಳ್ಬೇಕು ಅಂತ ಹೇಳೋರು. ಅಂತಹ ಕಾಲದಲ್ಲಿ ವ್ಯಾಸರಾಜರಂಥ ದೊಡ್ಡ ಯತಿವರೇಣ್ಯರನ್ನು ಕೊಟ್ಟಂತಹ ದೊಡ್ಡ ಗುರುಗಳು ಎಂಥ ಧೈರ್ಯ ಅವರಿಗೆ. ಅಚ್ಚ ಕನ್ನಡದಲ್ಲಿ ಕೃತಿಯನ್ನು ಮಾಡಿದರು. ಅದು ಪ್ರಾಕೃತ ಭಾಷೆ, ಜನಸಾಮಾನ್ಯರಿಗೆ ಮುಟ್ಟತಕ್ಕಂಥ ಭಾಷೆಯಲ್ಲಿ ಭಗವಂತನನ್ನು ಮುಟ್ಟಿಸುವಂಥ ಒಂದು ದೊಡ್ಡ ವಿಧಾನ
ಅಚ್ಚ ಕನ್ನಡ ಸಾಹಿತ್ಯ ಕೊಟ್ಟದ್ದು ದೊಡ್ಡ ಒಂದು ಕೊಡುಗೆ. ಪಂಡಿತರಿಗೆ ಸಂಸ್ಕೃತ ಅರ್ಥ ಆದರೆ ಸಾಕು, ಪಂಡಿತರನ್ನು ಮಾತ್ರ ದೇವರು ಮುಟ್ಟಿದರೆ ಸಾಲದು, ಪಾಮರರನ್ನು ಮುಟ್ಟಬೇಕು, ಅವರೂ ಮೋಕ್ಷಕ್ಕೆ ಯೋಗ್ಯರೇ ಎಂಬ ದೊಡ್ಡ ಕಾರುಣ್ಯದಿಂದ ಸ್ತ್ರೀ ಶೂದ್ರ ಬಂಧು ವತ್ಸಲರಾಗಿ ಹೇಗೆ ವೇದವ್ಯಾಸರು ಭಾರತ ಭಾಗವತವನ್ನು ನಿರ್ಮಾಣ ಮಾಡಿದರು, ಅದೇ ರೀತಿಯಾಗಿ ಸ್ತ್ರೀ ಶೂದ್ರ ಅಂದರೆ ಸಾತ್ವಿಕ ಸ್ತ್ರೀಯರು ಮತ್ತು ಸಾತ್ವಿಕ ಚತುರ್ಥ ವರ್ಣದವರು, ಬ್ರಾಹ್ಮಣನಾಗಿ ಹುಟ್ಟಿ ಬ್ರಾಹ್ಮಣ ಧರ್ಮವನ್ನು ಏನೂ ಆಚರಿಸಿದೇನೆ ಜನಿವಾರ ಮಾತ್ರ ಹಾಕ್ಕೊಂಡು ಜಪ ಮಾಡದಿದ್ದ ಬ್ರಹ್ಮಬಂಧುಗಳು, ಇವರ ಮೇಲೆಲ್ಲ ಕರುಣೆ ತೋರಿ ವೇದವ್ಯಾಸರು ರಚನೆ ಮಾಡಿದಂತೆ ಜನಸಾಮಾನ್ಯರಿಗೂ ಹುಟ್ಟಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಪ್ರಾಕೃತ ಭಾಷೆಯಿಂದ ಹರಿಗುಣಗಾನ ಮಾಡಿ ಭಗವಂತನನ್ನು ತಲುಪಿಸಿದವರು ಜನತೆಗೆ, ಜನಸಾಮಾನ್ಯರಿಗೆ ಬಹಳ ವ್ಯಾಪಕವಾಗಿ. ಅದು ಶ್ರೀಪಾದರಾಜರು ನನಗೆ ಒಂದು ಧೈರ್ಯ ಕೊಟ್ಟವು, ಸ್ಫೂರ್ತಿ ಕೊಟ್ಟವು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಯಾಕೆಂದರೆ ಈ ಯಾವ ಪರಂಪರೆಯಲ್ಲಿ ಯತಿಗಳಲ್ಲಿಯೂ ಕೂಡ ವಿಠ್ಠಲ ಶಬ್ದವನ್ನು ಬಳಸಿಲ್ಲ. ಅದು ದಾಸ ಪದ್ಧತಿ, ಅದು ವ್ಯಾಸರಾಜರೂ ಬಳಸಿಲ್ಲ, ಬೇರೆ ಯಾರೂ ವಿಠ್ಠಲ ಶಬ್ದವನ್ನು ಬಳಸಿಲ್ಲ. ಇದು ಏನು ಮಾಡಬೇಕು ಅಂತ ದೊಡ್ಡ ಗೊಂದಲ ಇತ್ತು. ಯಾಕೆಂದರೆ ಇದು ಮತ್ತು ನಮ್ಮ ದಾಸ ವರ್ಗದಲ್ಲಿ ಯತಿ ಸ್ಥಾನವನ್ನು ಆಶ್ರಯಿಸಿದ್ರಿಂದಾಗಿ ಈ ಕೃತಿ ಮಾಡಿದರೆ ಅದು ಎಷ್ಟು ಔಚಿತ್ಯಪೂರ್ಣವಾಗತ್ತೆ. ಎಲ್ಲ ದಾಸರು ಮಾಡಬೇಕಾದದ್ದು, ಗೃಹಸ್ಥರು ದಾಸರು ವಿಠ್ಠಲ ಶಬ್ದ ಬಳಸ್ತಾರೆ, ಯತಿಗಳು ಯಾರೂ ಬಳಸುವುದಿಲ್ಲಲ್ಲ ಅಂತ ಒಂದು ದೊಡ್ಡ ಚಿಂತೆ ಇತ್ತು. ನನಗೆ ಸ್ಫೂರ್ತಿ ಕೊಟ್ಟವರು ಶ್ರೀಪಾದರಾಜರು. ವಿಠ್ಠಲ ಎಂಬ ಶಬ್ದವನ್ನು ಬಳಸುವ ಮೂಲಕ ಯತಿಗಳು ಬಳಸ್ಬೋದು, ಇದನ್ನು ಯತಿಗಳಿಗೆ ಅದು ಅಲರ್ಜಿ ಅಲ್ಲ ಅಂತ ದೊಡ್ಡ ಧೈರ್ಯ ತುಂಬಿಸಿ ನನಗೆ ಈ ಕೃತಿ ಮಾಡಲಿಕ್ಕೆ ಒಂದು ದೊಡ್ಡ ಅನುಗ್ರಹ ಮಾಡಿದವರು ಶ್ರೀಪಾದರಾಜರು. ಅದರ ನಂತರ ನನಗೆ ಏನಂತ ಹೇಳಿದರೆ ಆತ್ಮನಾಮವನ್ನು ಗ್ರಹಣ ಮಾಡಬಾರ್ದು ಅಂತಿದೆ. ಆತ್ಮನಾಮ ಗ್ರಹಣ ಮಾಡೋದು ಅತ್ಯಂತ ಜುಗುಪ್ಸಿತ ಅಂತ ನನಗೆ ಒಂದು ದೊಡ್ಡ ಗೊಂದಲ ಆಯಿತು. ಯಾಕೆಂದರೆ ಅಂಕಿತ ಏನೋ ಕನ್ನಡ ಕೃತಿಯಿಂದಾಗ ಅಂಕಿತ ಬೇಕು, ಒಂದೋ ಅದು ದೇವರು ಒಲುತ್ತಾನೆ. ನಮಗೆ ದೊಡ್ಡ ಸಂಕೋಚ ಆಯಿತು. ಸಾಹಿತ್ಯ ಮಾಡಿದಾಗ ಅದು ದೇವರಿಗೆ ಮುಟ್ಟಬೇಕಾದ್ರೆ ದೊಡ್ಡವರು ಏನಾದರೂ ನನಗೆ ಅನುಗ್ರಹ ಮಾಡಿರಬೇಕು. ನನಗೆ ಯಾರು ಮಾಡಿದರು? ನನಗೆ ಆಲೋಚನೆ ಬಂತು. ಗುರುಗಳು, ದೊಡ್ಡ ತಪಸ್ಸುಗಳು, ನಮ್ಮ ವಿದ್ಯಾಮಾನ್ಯ ಗುರುಗಳು, ಅವರು ಕೊಟ್ಟಿರ್ತಕ್ಕಂಥ ಹೆಸರು ನನ್ನ ಅಂತರ್ಯಾಮಿ ಕೊಟ್ಟದ್ದು ಹೆಸರು ನನಗೆ ಕೊಟ್ಟರು. ಈ ರೀತಿಯಾಗಿ ವಿದ್ವೇಷ ಅಂತ ಹೆಸರು ಯಾವಾಗ ಕೊಟ್ಟರು ಅದೇ ನನ್ನ ಈ ದಾಸ ಸಾಹಿತ್ಯಕ್ಕೆ ಅಂಕಿತ ಅಂತ. ಅದನ್ನು ನಾನು ಚೇಂಜ್ ಮಾಡಲಿಕ್ಕೆ ಇಷ್ಟ ಆಗಿಲ್ಲ. ಎಲ್ಲರೂ ರೀತಿ ಬೇರೆಯವರು ಮಾಡಿದ್ದಾರೆ, ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಅವರು ಮಾಡಿದರೂ ಕೂಡ ಅವರು ಯತಿಗಳು ಅಂತ ಹೇಳುವಾಗ ವ್ಯತ್ಯಾಸ ಮಾಡಿ ಪೂರ್ತಿ ಆಗ ಮಾಡೋದಿಲ್ಲ, ಬೇರೆ ಒಂಚೂರು ವ್ಯತ್ಯಾಸ ಮಾಡ್ತಾರೆ, ಪರ್ಯಾಯ ಶಬ್ದ ಬಳಸ್ತಾರೆ. ನನಗೆ ಪರ್ಯಾಯ ಶಬ್ದ ಬಳಸಲಿಕ್ಕೂ ಇಷ್ಟ ಆಗಿಲ್ಲ. ಯಾಕೆಂದ್ರೆ ನನಗೆ ಗುರುಗಳಿಂದ ಬಂದಿರಲಿ ಅಂತ ಹೇಳ್ಕೊಂಡು ಸ್ವಲ್ಪವೂ ನನ್ನ ಹೆಸರನ್ನು, ಅಂದರೆ ನನ್ನ ಹೆಸರ ಅಂತರ್ಯಾಮಿ ಹೆಸರನ್ನು ವ್ಯತ್ಯಾಸ ಮಾಡಿದೆ. ಅದೇ ಇತ್ತೆ. ಹಾಗಾದರೆ ಪರಮಾನುಗ್ರಹ ಮಾಡಿದ ಇಬ್ಬರು ಯತಿಗಳು. ವಿಠ್ಠಲ ಎಂಬ ಶಬ್ದವನ್ನು ಕೊಟ್ಟವರು ಶ್ರೀಪಾದರಾಜರಾದರೆ, ವಿದ್ವೇಷ ಎಂಬ ಹೆಸರನ್ನು ಕೊಟ್ಟವರು ನಮ್ಮ ಗುರುಗಳು. ಹಾಗಾಗಿ ನನ್ನ ಆತ್ಮನಾಮ ಆದರೂ ತಗೊಳ್ಳಿಕ್ಕೆ ಅಂತರೂ ಕೂಡ ಅದಕ್ಕಿಂತ ಮಿಗಿಲಾದ ಶಬ್ದವೇ ಇಲ್ಲ ಅಂತ ಹೇಳ್ಕೊಂಡು ನನ್ನ ಅಂಕಿತ ರೂಪ ಕೊಟ್ಟಿದ್ದಾರೆ ಅಂತ ಭಾವನೆಯಿಂದ ನಾನು ಗುರುಗಳು ಕೊಟ್ಟ ಹೆಸರನ್ನೇ ಮಾಡಿದೆ. ಇದರ ಆತ್ಮನಾಮವನ್ನು ಸೇರಿಸ್ಕೊಳ್ಬಾರ್ದಿತ್ತು, ಆದರೆ ಯಾರಾದರೂ ಕೇಳಿದ್ರಿಕ್ಕೆ ಇದೇ ವಿವರಣೆಯನ್ನು ನಾನು ಕೊಡ್ತಾಯಿದ್ದೆ. ಹಾಗಾಗಿ ವಿದ್ವೇಷ ವಿಠ್ಠಲ ಎರಡು ಗುರುಗಳ ಅನುಗ್ರಹದಿಂದ ಬಂದಿದ್ದ ಅಂಕಿತದಿಂದ ಶ್ರೀಪಾದರಾಜರ ಪದ್ಧತಿಯನ್ನು, ಅಂದರೆ ಕನ್ನಡ ಸಾಹಿತ್ಯದ ಹರಿಸಾಹಿತ್ಯದಿಂದ ಯತಿಗಳೂ ಕೂಡ ಆರಾಧನೆ ಮಾಡಬೇಕು ಎಂಬುದನ್ನು ನನಗೆ ಪ್ರಚೋದನೆ ಕೊಟ್ಟವರು ಅದು ಶ್ರೀಪಾದರಾಜರು. ಹಾಗಾಗಿ ಪ್ರಾಕೃತ ನುತಿ ಪುಷ್ಪಾಂಚಿತ ರಂಗವಿಠಲಂ. ಪ್ರಾಕೃತ ಅಂದರೆ ಕನ್ನಡ ಭಾಷೆಯಲ್ಲಿ, ನುತಿ ಅಂದರೆ ಸ್ತುತಿ ಪುಷ್ಪದಿಂದ ರಂಗವಿಠಲನನ್ನು ಆರಾಧನೆ ಮಾಡಿದವರು. ಅದರ ನಂತರ ದೊಡ್ಡ ಕೊಡುಗೆ ಕೊಟ್ಟವರು. ತುಂಬ ರೋಮಾಂಚನ ಆಗ್ತಾ ಇದೆ. ಜಯತೀರ್ಥರ ನಂತರ ವ್ಯಾಪಕವಾಗಿ ಒಂದು ಪ್ರಮೇಯದ ಚಿಂತನೆ ಹೇಗೆ ನಡೆಸಬೇಕು,
ಏನೆಲ್ಲ ಆಕ್ಷೇಪ ಬರಬಹುದು, ಆಕ್ಷೇಪಕ್ಕೆ ಏನು ಉತ್ತರದ ಚಿಂತನೆ ನಡೆಸಬೇಕಂತ ಮಧ್ವ ಸಿದ್ಧಾಂತದ ಒಂದು ಚಿಂತನದ ಆಯಾಮವನ್ನೇ ಕೊಟ್ಟವರು ವ್ಯಾಸತೀರ್ಥರು. ನಮ್ಮ ಗುರುಗಳು ಒಂದು ಸರ್ತಿ ಹೇಳ್ತಾ ಇದ್ದರು, ತುಂಬ ಬೆನ್ನು ಬೆಗ್ಗಿದೆ ಗುರುಗಳಿಗೆ, ದೃಷ್ಟಿ ಇದಿಲ್ಲ. ಏನು ಮಾಡ್ತಾಯಿದ್ರು ಅಂದರೆ ಇದು ಲ್ಯಾಂಪ್ ಇದೆ, ಅದು ಏನು ಲೈಟ್ ಲ್ಯಾಂಪ್, ಹೀಗೆ ಇಟ್ಕೊಂಡು ಹೀಗೆ ಬಾಗಿ ಅತ್ಯಾಸಕ್ತವಾಗಿ ಚಂದ್ರಿಕಾ ನೋಡ್ತಾಯಿದ್ರು. ತಾತ್ಪರ್ಯ ಚಂದ್ರಿಕೆ ಹೀಗೆ ನೋಡಿ ಬಹಳ ಇಂಟ್ರೆಸ್ಟಿನಿಂದ ಬಂದು ನಮಸ್ಕಾರ ಮಾಡಿದೆ. ಕಣ್ಣರುಳಿಸಿಕೊಂಡು ಗುರುಗಳು ಅಂಥ ಸಂತೋಷದಿಂದ ವಯಸ್ಸು, ಅಯ್ಯೋ ನನಗೆ ಚಂದ್ರಿಕಾ ಅನ್ನ ಬಾಯ್ಪಾಟ್ ಮಾಡಬೇಕಂತಿದೆ, ಅಷ್ಟು ಸುಂದರ, ಅಷ್ಟು ಚೆನ್ನಾಗಿದೆ, ಬಾಯ್ಪಾಟ್ ಮಾಡಬೇಕಂತಿದೆ ಅಂತ ಅವರು ಕಣ್ಣನ್ನು ಅರಳಿಸಿಕೊಂಡು ಸಂತೋಷದಿಂದ ಹೇಳಿದ್ದನ್ನು ನೋಡಿದರೆ ಆ ಚಂದ್ರಿಕಾದಲ್ಲಿ ಅವರಿಗೆ ಎಷ್ಟು ಆಸಕ್ತಿ ಇತ್ತು ಅಂತಹ ವಯಸ್ಸಿನಲ್ಲಿಯೂ ಕೂಡ. ಹಾಗಾಗಿ ಚಿಂತನದ ಒಂದು ಹೊಸ ಚಿಂತನದ ಆಯಾಮವನ್ನು ಜಯತೀರ್ಥರ ನಂತರ ಕೊಟ್ಟವರು, ಹೇಗೆ ಚಿಂತನೆ ಮಾಡಬೇಕಂತ ಕೊಟ್ಟವರು ನಿಜವಾಗಿಯೂ ವ್ಯಾಸತೀರ್ಥರು. ಅಂಥ ವ್ಯಾಸತೀರ್ಥರನ್ನು ಅವರು ಮಾಡಿರ್ತಕ್ಕಂಥ 3 ಗ್ರಂಥ, ತರ್ಕತಾಂಡವ, ನ್ಯಾಯಾಮೃತ ಮತ್ತು ಚಂದ್ರಿಕಾ, 3 ಗ್ರಂಥಗಳು 3 ತಾಪತ್ರಯಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು. ಅಂಥ ಒಂದು ವಿಶಿಷ್ಟವಾದ ಗ್ರಂಥತ್ರಯವನ್ನು ಕೊಟ್ಟಿರ್ತಕ್ಕಂತಹ ವ್ಯಾಸತ್ರಯ ಅಂತ ಬಹಳ ಪ್ರಸಿದ್ಧ. ಅಂಥ ಒಂದು ದೊಡ್ಡ ಶಿಷ್ಯರನ್ನು ತಯಾರು ಮಾಡಬೇಕಾದ್ರೆ ವ್ಯಾಸರಾಜರನ್ನು ಕೊಟ್ಟದ್ದೇ ದೊಡ್ಡ ಕೊಡುಗೆ. ಎಂಥ ದೊಡ್ಡ ಪಾಂಡಿತ್ಯ! ಏನಪ್ಪ ಈ ಸನ್ಯಾಸಿ, ಯಾರು ಬಾಯಿ ಬಂದಾಗ ಮಾತಾಡೋ ಭಾಳ ಏನು ರೀ ಆ ಸನ್ಯಾಸಿ ಏನೋ ಕನ್ನಡದಲ್ಲಿ ಏನೋ ಮಾಡಿದ್ದಾನಂತೆ, ಏನಂತ ಕನ್ನಡ ಮಾತ್ರ ಏನು ಸಂಸ್ಕೃತ ಜ್ಞಾನ ಇಲ್ಲ ಅಂತ ಯಾರಾದರೂ ತಿಳ್ಕೊಂಡ್ರೆ, ಅಂಥ ವ್ಯಾಸತೀರ್ಥರಂಥ ದೊಡ್ಡ ಶಿಷ್ಯವನ್ನು ಕೊಟ್ಟು ಸಮಾಜಕ್ಕೆ ಒಂದು ಮಾಧ್ವ ಮತದಲ್ಲಿ ಚಿಂತನದ ಕ್ರಮ ಹೇಗೆ ನಡಿಬೇಕು ಎಂಬುದನ್ನು ತೋರಿಸಿರ್ತಕ್ಕಂಥ ಶಿಷ್ಯರನ್ನು ಕೊಟ್ಟಿದ್ದಾರಲ್ಲ. ಹಾಗಾಗಿ ವ್ಯಾಸರಾಜ ದೇಶಿಕಂ ಭಜೆ ಶ್ರೀಪಾದರಾಜಂ, ವ್ಯಾಸರಾಜರಿಗೆ ವಿದ್ಯೋಪದೇಶ ಮಾಡಿರ್ತಕ್ಕಂಥ ಸಂತೋಷದಿಂದ ಅವರು ಹೇಳ್ತಾರೆ, ಜ್ಞಾನ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಅಂತ ಅವರನ್ನು ನಾನು ನಮಸ್ಕಾರ ಮಾಡ್ತಾನೆ ಅಂತ. ಶ್ರೀ ಲಕ್ಷ್ಮೀನಾರಾಯಣನ ಮುಂದೆ ವಿದ್ಯಾ ಗುರೂನ್ಮಮ, ನನ್ನ ವಿದ್ಯಾಗುರುಗಳು ಅಂತ ಹೆಚ್ಚು ಹೇಳೋಕ್ಕೆ ಸಂಕೋಚ ಆಗುತ್ತೆ ಕೆಲವು. ಅಂದರೆ ದುಶ್ಶಿಷ್ಯ ಇದ್ದರೆ ಗುರುಗಳ ಹೆಸರು ಹೇಳಲಿಕ್ಕೆ ಅವರನ್ನೇ ಮೇಲೆ ಬಂದಿರ್ತಾನೆ, ನನ್ನ ಬಿಟ್ಟರೆ ಯಾರಿದ್ದಾರೆ ಅಂತ. ಹಾಗಲ್ಲ, ನನ್ನ ವಿದ್ಯಾಗುರುಗಳು ನಮಸ್ಕಾರ ಮಾಡ್ತೇನೆ. ದೊಡ್ಡ ದೊಡ್ಡ ಗ್ರಂಥ ಬರೆಯುವ ಸಂದರ್ಭದಲ್ಲಿ ಇಂಥ ಒಂದು ವಿನಯವನ್ನು ತೋರಿಸಿದ್ದಾರೆಂದರೆ, ಹಾಗಾಗಿ ವ್ಯಾಸರಾಜರ ಮೂಲಕ ವಿಶೇಷವಾಗಿ ಶ್ರೀಪಾದರಾಜ ವಿದ್ವತ್ತೇನು ಅಂತ ಗೊತ್ತಾಯಿತು. ಅಂಥ ವ್ಯಾಸರಾಜರಿಗೆ ಉಪದೇಶ ಕೊಟ್ಟಿರ್ತಕ್ಕಂಥ ಶ್ರೀಪಾದರಾಜನು ನಮಸ್ಕಾರ. ಇದು ಅವರ ಗ್ರಂಥದ ಜ್ಞಾನದ ಮಹಾತ್ಮ್ಯ. ಇನ್ನೊಂದು ಜನಸಾಮಾನ್ಯರಿಗೆ ಅವರ ಗ್ರಂಥ ಹತ್ತಿರ ಬರಬೇಕಾದ್ರೆ ಮೊದಲು ಅವರ ಪವಾಡ ಜನತೆಗೆ ಬೇಕು. ಪವಾಡ ಜ್ಞಾನ, ಜನಸಾಮಾನ್ಯರಿಗೆ ಪವಾಡ ಜ್ಞಾನ ಬೇಕಾಗತ್ತೆ. ಜ್ಞಾನದ ಒಂದು ವರ್ಚಸ್ಸು, ಇನ್ನೊಂದು ತಪಸ್ಸಿನ ವರ್ಚಸ್ಸು. ಈ ತಪಸ್ಸಿನ ವರ್ಚಸ್ಸು ಹೇಗಿತ್ತು ಅದನ್ನು ತಿಳಿಸ್ಬೇಕಾಗಿದೆ. ಆ ಶಂಕೋದಕೇನ ಕ್ಷಿಪ್ರ ವಿಧೂತ ವಿಪ್ರಕಲ್ಕಂ ಮಲ್ಲಿಕಾರ್ಜುನಾಂಚಿತ ತೀರ್ಥಾನೀತ ಮಾಲತಿಂ ಹರಿತೀಕೃತ ಭುಕ್ತ ಶಾಖ ಪಾಕ ಪ್ರಭಾವಂ ಭೋಗೇನ ಸಾಮ್ರಾಜಂ ಭಜೆ ಬತ ಯೋಗಿರಾಜ. ಏನರ್ಥ? ಇದು ಅವರ ಪವಾಡದ ಮಹಿಮೆ. ಮೊದಲನೇದ್ದು, ಒಬ್ಬ ಬ್ರಾಹ್ಮಣನಿಗೆ ಬ್ರಹ್ಮಹತ್ಯಾ ಪಾಪ ಬಂದಿತ್ತು. ಆ ಬ್ರಹ್ಮಹತ್ಯಾ ಪಾಪ ವಿಪ್ರಕಲ್ಕ, ವಿಪ್ರಂದು ಒಬ್ಬ ಬ್ರಾಹ್ಮಣನಿಂದ ಕಲ್ಕ ಅಂದರೆ ಪಾಪ, ಬ್ರಹ್ಮಹತ್ಯಾ ಪಾಪರೂಪ ಕಲ್ಕ, ಕೊಳೆ. ಅದನ್ನು ವಿಧೂತ, ಕ್ಷಿಪ್ರ ವಿಧೂತ, ತಡ ಮಾಡಲೇ ಇಲ್ಲ. ಯಾಕೆಂದರೆ ಕೆಲವು ಬ್ರಹ್ಮಹತ್ಯಾ ಪಾಪಕ್ಕೆ ಆಗುವಾಗ ಎಷ್ಟೋ ತೀರ್ಥಯಾತ್ರೆ ಮಾಡಿದ್ರಂತ ಬ್ರಹ್ಮಹತ್ಯಾ ಪಾಪ ಪರಿಹಾರ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಕ್ಷಿಪ್ರ ಆಗೋಲ್ಲ ಅದು. ಆದರೆ ಶಂಖೋಗವನ್ನು ತಳೆದು ಕ್ಷಿಪ್ರವಾಗಿ ಆ ಬ್ರಹ್ಮಹತ್ಯಾ ಪಾಪವನ್ನು, ಬ್ರಾಹ್ಮಣನ ಬ್ರಹ್ಮಹತ್ಯಾ ಪಾಪವನ್ನು ನೀಗಿಸಿದರು. ಶಂಖೋದಕೇನ ಕ್ಷಿಪ್ರ ವಿಧೂತ ವಿಪ್ರಕಲ್ಕಂ. ಅದನ್ನಂತ ಇದು ಇಷ್ಟು ಇಂಥ ಒಂದು ಜ್ಞಾನದ ಸಿದ್ಧಿ ಭಗವದ್ ಅನುಗ್ರಹ ಇಲ್ಲಂತಾದರೆ ಶಂಕೋದಕ ಪ್ರಕ್ಷಾಳನ ಮಾಡಿದ ತಕ್ಷಣ ಮೇಲೆ ಬ್ರಹ್ಮಹತ್ಯಾ ಪಾಪ ಹೋಗುವುದು ಹೇಗೆ? ಎಷ್ಟೋ
ತಿಂಗಳಗಟ್ಟಲೆ ಯಾತ್ರೆ ಮಾಡಿ ಏನಾದರೂ ಕರ್ಮ ಮಾಡಿದಾಗ ಹೋಗುವಂತಹದ್ದು ಶಂಕೋತದಿಂದ ಮಾಡಿದ್ದಾರೆ. ಇದು ಅವರ ದೊಡ್ಡ ಹಿರಿಮೆ. ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನಾಂಚಿತ ತೀರ್ಥಾನೀತ ಮಾಲತಿ ನಂದಿನಿ ನಳಿನಿ ಸೀತಾ ಮಾಲತಿ ಚಮಲಾಪ ಅಂತ ಹೇಳುವಾಗ ಗಂಗೆಯ ಪರ್ಯಾಯ ಶಬ್ದ ಮಾಲತಿ ಅಂತ. ಮಲ್ಲಿಕಾರ್ಜುನ ಅಂಚಿತ ತೀರ್ಥಾನೀತ ಮಾಲತಿಂ ಅಂದರೆ ಮಲ್ಲಿಕಾರ್ಜುನ ಅಂದರೆ ಯಾರು? ರುದ್ರ. ರುದ್ರನಿಂದ ಅಂಚಿತ ಅಂದರೆ ಪೂಜಿತನಾದವನು. ರುದ್ರೋಪಾಸ್ಯ ಯಾರು? ನರಸಿಂಹದೇವರು. ಅವರ ತೀರ್ಥ ಇಲ್ಲೇ ಇದೆ. ಈ ತೀರ್ಥಕ್ಕೆ ಗಂಗೆಯನ್ನು ತಂದವರು. ಮಲ್ಲಿಕಾರ್ಜುನ ಅಂಚಿತ ತೀರ್ಥಾನೀತ, ತೀರ್ಥಕ್ಕೆ ಕೊಂಡೊಯ್ದವರು, ಮುಟ್ಟಿಸಿದವರು ಗಂಗೆಯನ್ನು, ಮಾಲತಿಂ. ಇನ್ನೊಂದು ಹರಿತೀಕೃತ ಭುಕ್ತ ಶಾಖಪಾಕ ಪ್ರಭಾವಂ. ಏನಪ್ಪ ಶ್ರೀಪಾದರಾಜರು ಎಷ್ಟೋ ಭಕ್ಷ್ಯ ಭೋಜ, ಎಷ್ಟು 64 ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅದನ್ನು ಪ್ರಾರಬ್ಧ ಕರ್ಮದಿಂದ ಹರಿಚಿತ್ತಕ್ಕೆ ಅನುಗುಣವಾಗಿ, ಯಾಕೆ ಪ್ರಾರಬ್ಧ ಕರ್ಮ ಭೋಗಿಸಲೇಬೇಕಂತಿದೆ. ಪ್ರಾರಬ್ಧ ಕರ್ಮ ನೋಡಿಗೆ ಆಗ ಅವರಿಗೆ ಪ್ರಾರಬ್ಧ ಕರ್ಮ ಇತ್ತು, ಆ ರಾಜಭೋಗವನ್ನು ಮಾಡುವಂತಹದ್ದು, ಅದು ಹರಿಚಿತ್ತ ಅಂತ ಮಾಡಿದರು. ಆ ಮಾಡುವಾಗ ಏನಪ್ಪ ಈ ಸನ್ಯಾಸಿ ಹೊಟ್ಟೆ ಬಾಕ ಒಂದು ಜನ ಆಡ್ತಾರೆ. ಒಳ್ಳೆಯದು ಮಾಡಿದ್ರು ಆಡ್ಕೊಳ್ತಾರೆ, ಕೆಟ್ಟದ್ದು ಮಾಡಿದ್ರು ಆಡ್ಕೊಳ್ಳಿ, ಹಾಗೆ ಆಗ್ತಾರೆ. ಜನರು ಏನೂ ಬಿಡೋರು, ರಾಮನನ್ನೇ ಬಿಡಲಿಲ್ಲ. ಏನು ಮಾಡಿ ಎಂಥ ಹೊಟ್ಟೆ ಬಾಕತನ ಆಗಿ ಇವರಿಗೆ 64 ಇದೆಲ್ಲ ತಿಂತ ಎಂಥ ಭೋಗಿ ಹೊಟ್ಟೆ ಬಾಕ ತಿಂಡಿ ಪೋತ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಆವಾಗ ಅಷ್ಟೋಗ್ರಾಸ ಮುನಿಯರ್ ಭಕ್ಷ ಅಂತಿದೆ. ಸನ್ಯಾಸಿಗಳಾದವರು 8 ತುತ್ತು ಮಾತ್ರ ತಗೊಳ್ಬೇಕು. ಇದು ಎಂಥದಿದು ಅಂತ ಜನ ಹಾಕ್ಕೊಳ್ಳಿ ಶುರುವಾಡಿದಾಗ ಅವರು ಕೇವಲ ಹೊಟ್ಟೆ ಬಾಕತನ, ನಾನು ಒಬ್ಬ ಕಾಮಿ ಪಿಂಡಿಪೋತನಾಗಿದ್ದರೆ ನೀವು ನನಗೆ ಹೇಳಿ. ಇನ್ನೊಂದು ಮುಖವನ್ನು ತೋರಿಸಿದರು. ಹೊಟ್ಟೆ ಬಾಕತನ ತಿಂಡಿಪೋತನ ಆಗಿದ್ದರೆ ಈ ಒಂದು ಸಾಮರ್ಥ್ಯ ಬರ್ತಾ ಇರಲಿಲ್ಲ. ನಾನಲ್ಲ ಅಂದನ್ನು ತೋರಿಸೋಕ್ಕೋಸ್ಕರ ಪವಾಡದಿಂದ ತೋರಿಸಿದರು. ಅಷ್ಟು ತಿಂದಿದ್ರು. 64 ಬಗೆಯ ಶಾಖ ಪಾಕ ಮಾಡಿ ತಿಂದರೆ ಹರಿತೀಕೃತ ಭುಕ್ತ ಶಾಖ ಪಾಕ ಪ್ರಭಾವ, ತಮ್ಮ ತಪಸ್ಸಿನ ಪ್ರಭಾವದಿಂದ ಏನು ತಿಂದಿದ್ದಾರೆ ಅದೆಲ್ಲ ಹೊರಗೆ ಹಚ್ಚ ಹಸಿರೇ ಇದೆ. ಪಲ್ಯಗಿಲ್ಲ ಮಾಡುವಾಗ ಏನು ಹಚ್ಚ ಹಸಿರಿದೆ ಅದೆಲ್ಲ ಪಲ್ಯ ಹಾಗೇ ಇದೆ. ಎಲ್ಲ ತರಕಾರಿ ಹೊರಗೆ, ಶಾಖ ಪಾಕ ತಿಂಡಿ ತಿನಿಸುಗಳು ಏನು ತಿಂಡಿ ಅದೆಲ್ಲ ಮೂಲ ರೂಪಕ್ಕೆ ಬಂದು ಹೊರಗೆ ಹಚ್ಚ ಹಸಿರಾಗಿ ತೋರಿಸಿಬಿಟ್ರು. ಇದು ಯೋಗದ ಪ್ರಭಾವ, ತಪಸ್ಸಿನ ಪ್ರಭಾವ ಇಲ್ಲದೆ ಸಾಧ್ಯ ಉಂಟಾ? ಹಾಗಾಗಿ ಹರಿತೀಕೃತ ಹಸಿರಾಗಿ ಮಾಡಲ್ಪಟ್ಟಂಥದ್ದಾಯ್ತು ಯಾವುದು? ಅವರು ತಿಂದಂಥ ಶಾಖಪಾಕಗಳಲ್ಲ. ಇದಕ್ಕೆ ಏನು ಕಾರಣ ಅಂದರೆ ಅವರ ತಪಸ್ಸಿನ ಪ್ರಭಾವ, ಯೋಗದ ಪ್ರಭಾವ. ಅದನ್ನಂತರ ಓಹೋ ಭೋಗೇನ ಸಮ್ರಾಜಂ ಭಜೆ ಭತ ಯೋಗಿರಾಜ. ಕಿರೀಟ ಧಾರಣೆ ಮಾಡ್ತಾ ಇದ್ರು, ಪೀತಾಂಬರ ಧಾರಣೆ ಮಾಡ್ತಾ ಇದ್ರು, ಒಡ್ಡೋಲಗ ರಾಜವೈಭವ, ಭೋಗದಿಂದ ರಾಜಭೋಗ, ರಾಜಭೂತಿ, ರಾಜೈಶ್ವರ್ಯ, ಆ ರೀತಿಯಾಗಿ ಇವರು ಡ್ರೆಸ್ಸು ಗಿಸ್ಸು ಎಲ್ಲ ಹಾಗೆ. ಹಾಗಾಗಿ ಭೋಗೇನ ಸಮ್ರಾಜಂ, ಭೋಗದಿಂದ ವಿಚಾರ ಮಾಡಲಿಕ್ಕೆ ಹೋದರೆ ರಾಜರಂತೆ, ಚಕ್ರವರ್ತಿ ಅಂತ ಇದ್ದಾರೆ. ಅವರನ್ನು ನಾನು ಸೇವಿಸ್ತೇನೆ. ಯಾಕೆ? ಬತ ಯೋಗಿ ರಾಜ. ಇಂಥ ರಾಜವೈಭವ ಭೋಗದಲ್ಲಿ ಅದನ್ನು ಸ್ವೀಕಾರ ಮಾಡಿದರೂ ಕೂಡ ಅದು ಪ್ರಾರಬ್ಧ ಕರ್ಮವಶಾತ್ ಆ ಭೋಗ ಎಂಬ ಅವರನ್ನು ಯೋಗದಿಂದ ಕೆಳಗೆ ಇಳಿಸಿಲ್ಲ. ಯೋಗಿಗಳಿಗೆ ರಾಜರಾಗೆ ಮರೆದರಲ್ಲ. ಈ ವೈಭೋಗದ ಮಧ್ಯದಲ್ಲಿ ಪದ್ಮಪತ್ರ ಮೀಮಾಂಸಿತ ಯೋಗಿಗಳೇ ರಾಜರಾಗೆ ಮರೆದಲ್ಲ. ಇದು ಬತ, ಇದು ದೊಡ್ಡ ಆಶ್ಚರ್ಯ. ಹೀಗೆ ಶ್ರೀಪಾದರಾಜರಿಗೆ ಭಗವದ್ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ, ಶ್ರೀಪಾದರಾಜರ ಅನುಗ್ರಹದಿಂದ ಈ 2 ಪ್ರಶಸ್ತಿಯನ್ನು ಅವರಿಗೆ ಅರ್ಪಣೆ ಮಾಡಿದ್ದೇನೆ. ಅವರು ನನ್ನ ಮೇಲೆ ತುಂಬ ಕಾರುಣ್ಯ ಅಮೃತವನ್ನು ಸುರಿಸಿ ನನ್ನ ಹರಿಸಾಹಿತ್ಯ ಇನ್ನಷ್ಟು ಶುದ್ಧಿಯಾಗುವಂತೆ, ಹರಿಗೆ ಮುಟ್ಟುವಂತೆ ಅನುಗ್ರಹಿಸಲಿ ಎಂಬುದಾಗಿ ವಿಶೇಷವಾಗಿ ನನಗೆ ದಾಸ ಸಾಹಿತ್ಯಕ್ಕೆ ಅಂದರೆ ಹರಿಸಾಹಿತ್ಯಕ್ಕೆ ಸ್ಫೂರ್ತಿ ಕೊಟ್ಟಿರ್ತಕ್ಕಂತಹ ಶ್ರೀಪಾದರಾಜನನ್ನು ವಿಶೇಷವಾಗಿ ನಮಸ್ಕಾರ ಮಾಡ್ತಾಯಿದ್ದೆ. ಅವರ ಕೃತಿಯ ಬಗ್ಗೆ ಒಂದೆರಡು ಮಾತನಾಡಿ ಮುಗಿಸ್ತಾ ಇದ್ದೇನೆ. ಸಮಯ ಆಗಿಬಿಟ್ಟಿದೆ.
ನಾವು ಬೇಕುಗಳ ಸರಮಾಲೆಯನ್ನೇ ಇಡಬೇಕು ದೇವರ ಹತ್ರ. ಬೇಡದ ಬೇಕುಗಳ ಸರಮಾಲೆ ಬೇಡ, ಬೇಕಾದ ಬೇಕುಗಳ ಸರಮಾಲೆಯನ್ನು ಇಡ್ರಿ. ಹೇಗೆ ಮಾಡಿ ನಿತ್ಯದಲ್ಲಿ ನಾವು ದೇವರನ್ನು ಹೇಗೆ ಚಿಂತನೆ ಮಾಡೋದು? ಒಬ್ಬ ಸಾಧಕ ಏನು ದೇವರಲ್ಲಿ ಬೇಡಬೇಕು? ಬೇಕುಗಳ ಸರಮಾಲೆ ಬೇಡಬೇಕು. ಬೇಡದ ಬೇಕುಗಳು ಬೇಡ, ಬೇಕಾದ ಬೇಕುಗಳು ಬೇಡ ಬೇಡ. ಇಷ್ಟು ಸಕ್ಕಳಾಗಿ ಹೇಳಿಬಿಟ್ಟಿದ್ದಾರೆ ನೋಡಿ. ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವವನಿಗೆ ಜಪವನ್ನೇ ಮಾಡಬೇಕು, ತಪವ ಬಲವಿರಬೇಕು. ಭಕ್ತಿ ಬೇಕು, ಭಗವಂತನ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹ. ಯಾಕೆಂದರೆ ಆಚಾರ್ಯ ಮಧ್ವರು ಇವರನ್ನು ಪ್ರಮದ ಅಂತ ಕರೆದಿದ್ದಾರೆ. ಪ್ರಮದಾಸ್ ಅಂದರೆ ಸನ್ಯಾಸಿಗಳು ಈ ಪ್ರಮದೆಯನ್ನು ಗಟ್ಟಿ ಹಿಡ್ಕೊಳ್ಬೇಕು ಅಂತ. ಭಕ್ತಿ, ವಿರಕ್ತಿ, ಶಕ್ತಿ, ಮತಿ. ಭಕ್ತಿ, ವಿರಕ್ತಿ, ಮತಿ ಅಂತ ಇಟ್ಟಿದ್ದಾರೆ. ಅದೆಲ್ಲ ಪ್ರಮದ. ಪ್ರಕೃಷ್ಟವಾದ ಮೋಕ್ಷಾನವನ್ನು ಕೊಡ್ತಕ್ಕಂಥ ಈ ಮೂರು ಸ್ತ್ರೀಯರು, ಅದೊಂದು ಸ್ತ್ರೀಲಿಂಗದಲ್ಲಿದೆ. ಆದ್ದರಿಂದ ಹಾಗೆ ಈ ಪ್ರಮದೆಯರ ಸಂಘವನ್ನು ಮಾಡಲೇಬೇಕು ಅಂತ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು. ಅಂದರೆ ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಮಾಡುವ ತಾಕತ್ತು ಬೇಕು. ದೇವ್ರ ಹತ್ರ ಬೇಡಬೇಕದು. ಹೇಳ್ತಾ ಇದ್ದಾರೆ, ಮುಂದೆ ಮುಕ್ತಿಯ ಬಯಸುವವನಿಗೆ, ಇನ್ನು ಮುಂದೆ ಮುಕ್ತಿ ಆಗಬೇಕಂತೆ ಈ ಮೂರು ಶಕ್ತಿ ಇಲ್ಲ, ಮೂರು ಕ್ತಿ ಇಲ್ಲ ಅಂದರೆ ಆಗೋದಿಲ್ಲ. ಹೇಳ್ತಾ ಇದ್ದಾರೆ, ಜಪವನ್ನೇ ಮಾಡಬೇಕು, ತಪದ ಬಲವಿರಬೇಕು. ಯಾವಾಗಲೂ ಕೂಡ ಗಾಯತ್ರಿ ಮಂತ್ರ, ನಾರಾಯಣ ರಕ್ಷಣ ಮಂತ್ರ ಇದೆಲ್ಲ ಖಂಡಿತ ಬೇಕು. ಅದರ ನಂತರ ತಪವ ಬಲವಿರಬೇಕು. ತಪದ ಬಲವಿರಬೇಕು ಅಂದರೆ ನನ್ನ ಅಭಿಪ್ರಾಯ ಚಿಂತನ. ತಪ ಆಲೋಚನೆ, ಚಿಂತನೆ ಮಾಡುವ ಬೇಕು. ಚಿಂತನೆ ಮಾಡಿ, ಶಾಸ್ತ್ರ ಚಿಂತನೆ ಮಾಡಬೇಕು. ತಪದ ಬಲ, ತಪದ ಬಲ ಅಂದರೆ ಅದು ಒಂದರ್ಥ. ಮತ್ತು ಇನ್ನೊಂದು, ಸ್ವಧರ್ಮಾಚರಣಂ ಶಕ್ತಿಯ ತಪ ಇತ್ಯಭಿಧೀಯತೆ. ನಮ್ಮ ಧರ್ಮಾಚರಣೆಗೆ ನಮ್ಮ ಶಕ್ತಿಗನುಸಾರವಾಗಿ ಪ್ರಾಮಾಣಿಕವಾಗಿ ನಾವೇನು ಧರ್ಮಾಚರಣೆ ಮಾಡ್ತೇವೆ ಅದು ತಪಸ್ಸು. ನೋಡಿ ಎಲ್ಲರೂ ಹೇಳ್ತಾರೆ ನಾವು ದೊಡ್ಡವರಾಗಬೇಕಲ್ಲ, ದೊಡ್ಡವರಾಗಬೇಕು, ಹೇಗೆ ಮಾಡಬೇಕು ಅಂತ. ಏನು ತಲೆ ಕೆಡಿಸ್ಕೊಳ್ಬೇಡ. ಒಬ್ಬಳು ನಿನ್ನ ಧರ್ಮವನ್ನು ನೀನು ವಂಚನೆ ಇರದೆ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮಾಡಿದರೆ ಅದು ನಿನಗೆ ತಪಸ್ಸಿನ ಫಲವನ್ನು ಕೊಡುತ್ತೆ ಅಂತ ಒಬ್ಬ ಗೃಹಿಣಿಯ ದೃಷ್ಟಾಂತದಿಂದ ನಮಗೆ ಮಹಾಭಾರತ ಹೇಳ್ತಾ ಇದ್ದೆ. ಏನಾಗಿದ್ಲು? ಒಬ್ಬ ಇದ್ದಂತೆ ಬ್ರಾಹ್ಮಣ. ಅವರು ತಂದೆ ತಾಯಿಗಳು ಬಿಟ್ಟ, ನಾನು ದೊಡ್ಡ ತಪಸ್ವಿ ಆಗಬೇಕು, ಆದರೆ ನಾನು ದೊಡ್ಡವನಾಗಬೇಕು ಅಂತ ತಂದೆ ತಾಯಿಗಳನ್ನು ಏನು ಸೇವೆ ಮಾಡಿದೆ ಅವರನ್ನು ಹಾಗೇ ಮುದುಕರನ್ನು ಬಿಟ್ಟು ಹೋದ ಕಾಡಿಗೆ. ಕೌಶಿಕ ಎಂಬ ಬ್ರಾಹ್ಮಣ ತಪಸ್ಸು ಮಾಡಿದ. ಏನೋ ಸ್ವಲ್ಪ ಶಕ್ತಿ ಇತ್ತು. ಏನೋ ಒಂದು ಹಕ್ಕಿ ಅದು ಇವನ ಮೇಲೆ ಮಲ ವಿಸರ್ಜನೆ ಮಾಡಿತು. ಕಣ್ಣು ಕೆಂಪು ಮಾಡ್ಕೊಂಡು ನೋಡಿದ. ಆ ಕೆಂಪು ಮಾಡಿದವ್ರಿಗೆ ಆ ಹಕ್ಕಿ ಸುಟ್ಟು ಹೋಯಿತು, ಭಸ್ಮ ಆಯಿತು. ನಾನು ದೊಡ್ಡ ತಪಸ್ವಿ ಅಂದುಕೊಂಡ. ಬಂದ. ಅವಳೊಬ್ಬಳು ಗೃಹಿಣಿ, ಸಾಮಾನ್ಯ ಗೃಹಿಣಿ ಇದ್ದು, ಪತಿವ್ರತ ಸ್ತ್ರೀ, ವಿಶೇಷವಾಗಿ ಪತಿಯನ್ನು ನಿಷ್ಠೆಯಿಂದ ನೋಡ್ಕೊಳ್ತಾ ಇದ್ದು. ಅದೇ ಭಗವಂತನ ಆರಾಧನೆ ಅಂತ. ಆ ಪತಿ ಇಲ್ಲಿಂದ ಬಂದಿದ್ದ, ಪತಿಗೆ ಉಪಚಾರ ಮಾಡ್ತಾ ಕೂತ್ಕೊಂಡಿದ್ದಾರೆ. ಇವರು ಬಂದ ಭಿಕ್ಷಾಂದೇ ಅಂತ ಪತಿಗೆ ಸಲ್ಲಿಸಿ ಬರ್ತಾಯೇನಂತ ಅವಳು ಹೇಳ್ತಾ ಹಾಕ್ತೇನಂತ. ಕಣ್ಣು ಕೆಂಪ ಮಾಡ್ಕೊಂಡು ನೋಡ್ತಾ ಇದ್ದೆ. ನಮಗೆ ನಾನು ತಪಸ್ವಿ, ನೀವು ಹೀಗೆ ಮಾಡ್ತೀಯ ಅಂತ. ಓಹೋ, ಈ ಕಣ್ಣು ಕೆಂಪು ಅಂದ್ಕೊಂಡು ನೋಡಿದರೆ ನಾನೇನು ನೀವು ನಿಮ್ಮ ಕಣ್ಣು ಕೆಂಪಕ್ಕೆ ಆ ಹಕ್ಕಿ ಸುಟ್ಟು ಹೋದಂತೆ ನಾನು ಸುಡುವುದಿಲ್ಲ ಅಂತ ಹೇಳಬೇಕು ನಾವು. ಅವಳು ಹೇಗೆ ಬಂದು ಮನೇಲಿ ಕೂತ್ಕೊಂಡು ಏನು ಮಾಡೋ, ಪಾತ್ರ ತೊಳೆದು ಗಂಡನಿಗೆ ಅಡುಗೆ ಮಾಡಿದ ಮಾತ್ರ. ದೊಡ್ಡ ತಪಸ್ಸಿಗೆ ಇಷ್ಟ ಸಾಕು ದಿವ್ಯ ಜ್ಞಾನಕ್ಕೆ. ಕೇಳ್ಕೊಳ್ಳಿ ಎಲ್ಲರೂ ಕೂಡ, ನಿಮ್ಮ ಧರ್ಮವನ್ನು ಪ್ರಾಮಾಣಿಕವಾಗಿ ಮಾಡಿದರೆ, ಹರಿಪೂಜೆಯನ್ನು ಮಾಡಿದರೆ ನೀವು ತಪಸ್ಸುಗಳಾಗ್ಬೋದು, ಹೆಂಗಸುಗಳಾಗ್ಬೋದು, ಗಂಡಸುಗಳಾಗ್ಬೋದು. ಅದು ತುರಾಗ. ಅದ ನಂತರ ಹೌದು ನನ್ನ ಧರ್ಮದ ಮರ್ಮ ಏನು ಅಂತ ಹೇಳಿಕೆ ನಿನಗೇನಾದ್ರೂ ಇದೆ ತುಲಾ, ಅವನ ಹತ್ರ ಹೋಗು. ಯಾರ ಹತ್ರ? ವ್ಯಾಪಾರ ಮಾಡ್ತಕ್ಕಂಥ ತುಲಾಧಾರ ಇದ್ದಾನೆ, ಅವನ ಹತ್ರ ಹೋಗು ಅಂತ ಹೇಳಿದ್ದು. ಅಲ್ಲಿ ಹೋದರೆ ಇವನು ಕಳಿಸಿದ್ದಲ್ಲ ಅಂತ ಅವನು ಹೇಳ್ತಾನೆ. ಅವನೇನು ಮಾಡೋದು? ವ್ಯಾಪಾರ ಮಾಡೋದು ಅಷ್ಟೇ. ವ್ಯಾಪಾರ ಮಾಡ್ಕೊಂಡು ತಂದೆ ತಾಯಿಗಳು ನೋಡ್ತಾ ಇದ್ದು ಏನು ವ್ಯಾಪಾರ. ಅವನು ಹೇಳ್ತಾನೆ ವ್ಯಾಪಾರದಲ್ಲುಂಟು ಅದ್ರೋಹೇನೈವ ಭೂತಾನ ಅಲ್ಪದ್ರೋಹೇನ ಮಾಪನಃ. ದ್ರೋಹವೇ ಬಗೆದೆ ವ್ಯಾಪಾರ ಮಾಡಬೇಕು, ಅದು ಸಾಧ್ಯವೇ ಇಲ್ಲ, ಪಾಪರಾಗ್ತಾನೆ. ಅಲ್ಪದ್ರೋಹೇಣ ಸಿಕ್ಕಾಪಟ್ಟೆ ಮೋಸ ಮಾಡಬೇಡಿ. ಇಷ್ಟು ಮಾಡಿ ತಕ್ಕಡಿ ಅದು ಚೂರು ಸಹ ಅದು ಮೋಸ ಇಲ್ಲ ಅಲ್ಲಿ. ಒಬ್ಬ ಬಿಸ್ನೆಸ್ ಮಾಡೋನ ಪ್ರಾಮಾಣಿಕತೆ ಗುಡಿಸ್ಕೊಂಡದಕ್ಕೆ ಅವನಿಗೆ ದಿವ್ಯಜ್ಞಾನ ಬಂದಿದೆ. ಅದನ್ನಂತ ಇನ್ನೊಂದು ಅವನು ಹೇಳ್ತಾನೆ ಮತ್ತೆ ಇನ್ನೊಂದ್ರ ಹತ್ರ ಹೋಗು ಅಂತ ಹೇಳಿದ. ಅವನು ಕಳಿಸ್ತಾನೆ. ಅಲ್ಲಿ ಹೋಗ ಇವನೇನು ಹೋಗ್ತಾನೆ, ನಿನ್ನ ಯಾರು ಕಳಿಸಿದ್ದು? ಆ ತುಲಾಧಾರ ಧರ್ಮವೇದ
ಅವನೇನು ಮಾಡ್ತಾನೆ? ವ್ಯಾಜವನು, ಮಾಂಸ ಮಾರಾಟ ಮಾಡೋವನು. ಆದರೆ ತಂದೆ ತಾಯಿಗಳು ಒಳ್ಳೆ ನಿಷ್ಠೆಯನ್ನು ಮಾಡ್ತಾ ಇದ್ದ. ಯಾರು ಕಳಿಸಿದ್ರು? ಅಲ್ವಾ, ತುಲಾದಾರ ಕಳಿಸಿದ್ರು. ನಮಗೆ ಇದೆಲ್ಲ ನಮಗೇನು ದೊಡ್ಡ ಸಾಧನೆ ಮಾಡ್ತಾನೆ. ಪಕ್ಕ ಕಾಡಿಗೆ ಹೋಗಬೇಕಾಗಿಲ್ಲ, ನೀವು ಮನೆಯಲ್ಲೇ ಇದ್ದು ಮಾಡಬಹುದು. ನಿಮ್ಮ ನಿಮ್ಮ ಪ್ರಾಮಾಣಿಕವಾದ ಸೇವೆಯನ್ನು, ಧರ್ಮವನ್ನು ಚಾಚು ಚಪ್ಪದೆ ಪ್ರಾಮಾಣಿಕ ನಡೆಸಿ. ಇದು ಬೇಕು, ಇಂಥದ್ದು ಮೇಲೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೆ. ಉಪವಾಸ ಮಾಡಬೇಕು. ಬ್ಯಾಡ್ದಿದ್ದು ಉಪವಾಸ ಮಾಡ್ತಾನ್ರಿ. ಸಂಕಷ್ಟ ಚತುರ್ಥಿ ಅಂತೆ, ಆ ಚತುರ್ಥಿ ಅಂತ ಯಾವ ಚತುರ್ಥಿಯೂ ಬೇಡ್ರಲ್ರಿ. ನೆಟ್ಟಿಗೆ ಏಕಾದಶಿ ಒಂದು ಉಪವಾಸ ಮಾಡಿ. ಸಿಕ್ಕಿದ ಉಪವಾಸ ಎಲ್ಲ ಮಾಡ್ತೀರಿ, ಏಕಾದಶಿಯೇ ಮಾಡೋಲ್ಲ. ಏನು ಉಪಯೋಗ? ವಿಷ್ಣು ಪಂಚಕ ವ್ರತ ಹರಿಪ್ರೀತಿಗೆ ಸಾಧನ, ಅದು ಮಾಡಬೇಕಂತ ಕಡ್ಡಾಯ ಏನಿಲ್ಲ. ವಿಷ್ಣು ಪಂಚಕ ಹರಿಪ್ರೀತಿಗೆ ಸಾಧನ ಮಾಡಬೇಕಂತ ಕಡ್ಡಾಯ ಇಲ್ಲ. ಆದರೆ ಗೋಕುಲಾಷ್ಟಮಿ, ಆದರೆ ಉಪವಾಸ ಏಕಾದಶಿ ಕಂಪಲ್ಸರಿ ಮಾಡಲೇಬೇಕು. ಬೇರೆ ಯಾರ್ಯಾರು ಕೂಡ ಮಾಡಬೇಕಾಗಿದೆ, ಇದಂತೂ ಮಾಡಲೇಬೇಕು. ಇದನ್ನು ಮಾಡಬೇಕು. ಯಾಕೆ? ದೇಹ ದಂಡಿಸಬೇಕು. ತಪೋನ ಅನಶನಾದ ವ್ರತಂ, ನಿರಶನ ವ್ರತಕ್ಕಿಂತ ತಪಸ್ಸಿಲ್ಲ. ಅದು ಮಾಡಲೇಬೇಕು, ಖಂಡಿತ ಮಾಡಿ ಅದೆರಡನ್ನು. ಯಾಕೆ? ಮನಃಶುದ್ಧಿ ತನಃಶುದ್ಧಿ ಆಗಬೇಕು, ಉಪಶಾಂತಿ ಇರಬೇಕು. ಸಿಕ್ಕಾಪಟ್ಟೆ ಆಸೆ ಬರ್ತಾ ಇರ್ತದೆ, ಸಿಕ್ಕಾಪಟ್ಟೆ ಕಾಮ ಕ್ರೋಧ ಆಸೆ ಇದೆಲ್ಲ, ಅದು ಮನಸ್ಸಿನಲ್ಲಿ ಶಾಂತವಾಗಿರ್ತದೆ. ಅದು ಹೇಳಬಾರ್ದು, ಉದ್ರೇಕಗೊಳ್ಳಬಾರ್ದು, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಅರ್ಥ. ಹಾಗೆ ಸತಿಯ ಅನುಕೂಲ ಇರಬೇಕು. ನೋಡಿ, ಇದೇ ಬರೋದು ಪ್ರಾಬ್ಲಮ್. ಅಂದರೆ ಗೃಹಸ್ಥರಿಗೆ ಸತಿ ಸುತರು ಅನುಕೂಲವಾಗಿರಬೇಕು. ಪಾಪ ಯತಿಗಳಿಗೆ ಶಿಷ್ಯರ ಅನುಕೂಲ ಯಾರೂ ಸಿಗಲ್ಲ. ಮಠಕ್ಕೆ ಬರೋದಿಲ್ಲ. ಮಠ ಬೇಡಪ್ಪ ಅಂತ ಅವ್ರಿಗೇನು ಬೇಕು? ಮುಕ್ತಿ ಬೇಕು, ಮಠ ಮಾತ್ರ ಬೇಕು. ಯಾವ ಸನ್ಯಾಸಿಗಳನ್ನು ಕೇಳೋರೇ ಇಲ್ಲ ಅವರಿಗೆ. ಹೆಂಡತಿ ಮಕ್ಕಳಿಲ್ಲ, ಯಾರು ಮಾಡಬೇಕ್ರಿ? ಒಬ್ಬ ಗೃಹಸ್ಥರಿಗಿಂತ ಎಷ್ಟು ಕಷ್ಟ ಉಂಟು. ಯಾರು ಬರಲ್ಲ. ಮಡಿ ಅಂದರೆ ಅಲಜ್ಜಿ, ಬೇಡಪ್ಪ ಉಪವಾಸ ಕೊಡುವ. ಆದರೆ ಈ ಮಠಗಳೆಲ್ಲ ಸುಧಾರಣೆ ಆಗಿದೆ, ಬೇಗ ಬೇಗ ಪೂಜೆ ಮಾಡ್ತಾರೆ. ಇವತ್ತು ಮಾತ್ರ ಸ್ವಲ್ಪ ವ್ಯತ್ಯಾಸ ಅಲ್ಲ. ಯತಿಗಳು ಸೇವೆ ಮಾಡಲಿಕ್ಕೆ ಯಾರು ಬರಲ್ರಿ. ಅಡುಗೆವಿಲ್ಲ, ದೇವರ ಸೇವೆ ಇಲ್ಲ. ಎಷ್ಟು ನೋವಾಗುತ್ತೆ ಅಂದರೆ ಅಷ್ಟು ನೋವಾಗುತ್ತೆ. ಯಾರು ಕೇಳೋರಿಲ್ಲ ಆಚಾರ. ಆದರೆ ಯತಿಗಳು ನಮಗೆ ತಂತ್ರಾಕ್ಷರ ಕೊಡಿ, ನಮ್ಗೆ ಒಳ್ಳೇದಾಗಬೇಕಂತ ಕೇಳ್ತಾರೆ. ನಮಗೆ ಪೂಜೆ ಮಾಡಲಿಕ್ಕೆ ಯಾರೂ ಇಲ್ಲ ಇಲ್ಲಿ. ಹೀಗಿದೆ. ತುಂಬ ಕಷ್ಟ ಉಂಟು, ತುಂಬ ಕಷ್ಟ ಉಂಟು. ಮಠಕ್ಕೆ ಸೇವೆಗೆ ಯಾರೂ ಬರಲಿಕ್ಕೆ ತಯಾರಿಲ್ಲ. ಆಚಾರ್ಯ ಕರಾಚಿದ ಪೂಜೆ ಆಗ್ತದೆ, ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ಅಂದುಕೊಂಡು ನಮಗೂ ಒಳ್ಳೆಯದಾಗಿದೆ. ನಾವೊಂದು ದೇವರಿಗೆ ಸೇವೆ ಮಾಡುವಂಥ ಯಾರೂ ಕಲಿಸಿಕೊಡಲ್ಲ. ತುಂಬ ದುರ್ಲಭ ಆಗಿದೆ. ಯತಿಗಳು ಈ ರೀತಿಯಾಗಿದ್ದ ಅವ್ಯವಸ್ಥೆ ಆಗಿ ಇರುವುದೇ ಒಂದು ದೊಡ್ಡ ತಪಸ್ಸಾಗಿ ಬಿಟ್ಟಿದ್ರಿ. ಅಯ್ಯೋ ಹೇಳ್ತೇವೆ, ಎಲ್ಲರೂ ಅನುಭವಾಗಿದೆ. ಎಷ್ಟು ಕೊಟ್ಟರು ಅದು ಬರಲ್ಲ. ಅದು ಮಠ ಬೇಡ. ಒಳ್ಳೆ ಆಚಾರ್ಯ ಕರಾಚಿದಕ್ಕೆ ಪೂಜೆ ಮಾಡುವಂಥ ಬುದ್ಧಿ ಬರಲ್ಲ, ಒಂದು ಹೆಲ್ಪ್ ಮಾಡುವಂಥ ಬುದ್ಧಿ ಬರಲ್ಲ. ಬಹಳ ಕಷ್ಟ ಉಂಟು, ತುಂಬ ಕಷ್ಟ ಉಂಟು. ಅದಕ್ಕೆ ಸತಿಯ ಅನುಕೂಲ ಇರಬೇಕು, ಶಿಷ್ಯ ಅನುಕೂಲ ಇರಬೇಕು ಅಂತ ಇಟ್ಕೊಳ್ಬೇಕು. ಆಯಿತಾ? ಮತ್ತೇನು ಬೇಕು ಹೇಳ್ತಾ ಇದ್ದಾರೆ? ಸುತನಲ್ಲಿ ಗುಣ ಇರಬೇಕು. ಭಕ್ತಿ ಗುಣ ಅವನಲ್ಲಿದ್ದ ಅವನು ಮುಂದರ್ಸ್ಕೊಂಡು ಹೋಗ್ತಾನೆ, ಅದಿರಬೇಕು. ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಗುಣ ಇರಬೇಕು ಅಂತ ಅರ್ಥ. ತಂದೆಯಲ್ಲಿ ಆದರೆ ಅಪ್ಪಿತಪ್ಪಿ ನರಕಕ್ಕೆ ಹೋದರೆ ಮಗನಾದನು ವಿಷ್ಣು ಭಕ್ತಿಯನ್ನು ಅವನು ಉದ್ಧಾರ ಮಾಡ್ತಾನಂತೆ, ಅದಿರಬೇಕು ಅಂತ ಅರ್ಥ. ಸತಿ ಅನುಕೂಲ ಆಗಬೇಕು. ಏನು ನೀವು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಏನು ಮಾಡಬೇಕು? ಇವನೇ ಬೆಳಗ್ಗೆ ಎದ್ದು ಬಿಡಬೇಕು, ಆರತಿ ರೀತಿ ಆಗಬೇಕು. ಅಲ್ಲಿ ಮತ್ತೆ ಇದು ದೇವರ ನೈವೇದ್ಯಕ್ಕೆ ಅವನೇ ಅಗ್ಗೆಷ್ಟು ಇಟ್ಕೊಳ್ಬೇಕು. ಎಲ್ಲ ಏನು ಅಂದರೆ ಒಬ್ಬನೇ ಆಲ್ರೌಂಡರ್. ಅವನು ಫಸ್ಟ್ ಕ್ಲಾಸ್ ಆಗಿ ಏನು ಸೂರ್ಯೋದಯ ಆದ ನಂತರ ಮೆಲ್ಲಕ್ಕೆ ಬಂದು ಕಾಫಿ ಕುಡಿದ ಇದು ಮಾಡ್ತಾಯಿದ್ರು. ನಮ್ಗೆ ಗೊತ್ತಿಲ್ಲಲ್ಲ, ಕೇಳಿದ್ದಾನೆ ಅಷ್ಟೇ. ಇಂಥದ್ದು ಕಟ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಬೇಡಬೇಕು ದೇವರ ಹತ್ರ. ಸತಿ ಅನುಕೂಲ ಇರಬೇಕು ಅಂತ ಹೇಳ್ತಾರೆ. ಸುತನಲ್ಲಿ ಗುಣವಿರಬೇಕು, ಮತಿವಂತನಾಗಿರಬೇಕು. ಇಷ್ಟೆಲ್ಲ ಇದ್ರ ಕೂಡ ಏನು ಮಾಡಬೇಕಂದ್ರೆ ವಿವೇಕ ಇಲ್ಲಂದ್ರೆ ಏನು ಮಾಡಬೇಕು? ವಿವೇಕ ಇದೆಲ್ಲ ಅನುಕೂಲ ಇದ್ದಾರೆ, ಇವನಿಗೆ ವಿವೇಕ ಇಲ್ಲ ಮಾಡಬೇಕಂತ. ಅದು ಮತಿವಂತನಾಗಿರಬೇಕು, ಮಧ್ವ ಮತವ ಹೊಂದಿರಬೇಕು. ಎಲ್ಲ ಇದೆ, ಸತಿ ಅನುಕೂಲ ಇದ್ದಾರೆ, ಇದೆಲ್ಲ ಇದೆ, ಉದ್ಧಾರ ಆಗಬೇಕಂತಿದೆ. ಆದರೆ ಯಾವುದು ಸರಿಯಾದ ಸಿದ್ಧಾಂತ ಅಂತ ಗೊತ್ತಿಲ್ಲ ಅಂದರೆ ಏನು ಉಪಯೋಗ? ಮಧ್ವ ಮತ ಹೊಂದಿರಬೇಕು. ಸತ್ಸಂಗವ ಮಾಡಬೇಕು, ದುಸ್ಸಂಗವ ಬಿಡಬೇಕು. ಸತ್ಸಂಗ ಮಾಡ್ರಿ. ಲವೇನಾಪಿ ತುಲಯೇ ಅಂತ ಹೇಳ್ತಾರೆ. ಯಾವುದು? ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ ಸತ್ಸಂಗಸ್ಯೇವದೇಂದ್ರಣ. ಅಯ್ಯೋ ಭಾಗವತ ನಿಂತಲ್ಲಿ ಕೂತಲಿ ಒಂದು ಕ್ಷಣ ಸಾಕು.
ಒಂದು ಕ್ಷಣ ತನಕ ಸಜ್ಜನರ ಸಂಘ ಮಾಡಿದರೆ ಅದು ಮೋಕ್ಷಕ್ಕೂ ಸರಿಯಾಗಿ ಮೋಕ್ಷೋದಕ್ಕೆ ಸಾಟಿ ಆಗುವುದಿಲ್ಲ, ಸ್ವರ್ಗಂತೂ ಸರ್ವತಾ ಆಗುವುದಿಲ್ಲ. ಇನ್ನು ಭೌತಿಕ ಭೋಗ ವಿಷಯಗಳು ಆ ಫಲವು ಆ ಒಂದು ಕ್ಷಣಕಾಲದ ಸಂತಕ್ಕೆ ಸಾಟಿ ಆಗುವುದಿಲ್ಲ. ಎಷ್ಟು ಹೊಗಳ್ತಾರೆ ಅಂದರೆ ಒಂದು ಕ್ಷಣ ಸಾಕಂತೆ ಸಜ್ಜನರ ಸಂಘ. ಕೂತಲ್ಲಿ ನಿಂತಲ್ಲೇ ಹೇಳ್ತಾರೆ ನೋಡಿ ಭಾಗವತ, ಅದು ದೊಡ್ಡ ನಿಧಿ, ಮೋಕ್ಷಕ್ಕಿಂತಲೂ ಬಿಗುರು. ಯಾಕೆಂದರೆ ಏನರ್ಥ ಸತ್ಸಂಗ? ಸತ್ಸಂಗದ ವಿಷ್ಣು ಭಕ್ತರು, ಸರ್ವಭೂತ ದಯವುಳ್ಳವರು, ಭಗವಂತನಿಗೋಸ್ಕರ ಮನೆ ಕೆಲಸ ತನ್ನ ಬಂಧು ಬಳಗದನ್ನು ಬಿಟ್ಟು ಕೂತ್ಕೊಳ್ಳುವವರು, ಭಗವಂತನ ಕಥೆಯನ್ನು ಹಂಚಿಕೊಳ್ಳುವರು, ಅದರಲ್ಲಿ ಆಸಕ್ತರಾದವರು, ಉಪಕಾರ ಮಾಡ್ತಕ್ಕಂಥವರು, ಪ್ರಾಣಿ ದಯ ತೋರ್ತಕ್ಕಂಥವರು, ತನ್ನ ರಕ್ತ ಸಂಬಂಧಿಗಳು ಮಾತ್ರ ಕುಟುಂಬ ಅಲ್ಲ, ಅದಕ್ಕಿಂತ ಹೊರಗೆ ಇಡೀ ಭೂತವೇ, ಇಡೀ ವಿಶ್ವವೇ ನನಗೆ, ಭೂಮಿಯೇ ನನಗೆ ಕುಟುಂಬ, ವಿಶಾಲ ಮನೋಭಾವ ದಯ ತೋರುವವರು, ಅನೇಕ ತಪಸ್ಸುಗಳನ್ನು ಮಾಡಿ ದೇಹದಂಡಿಕೊಂಡು ಶುದ್ಧಿಯನ್ನು ಪಡಿತಕ್ಕಂಥವರು, ಭಗವತ್ ಕಥಾಲಾಪದಲ್ಲಿ ತೊಡಗಿದವರು, ಸಜ್ಜನರನ್ನು ತುಂಬ ಗೌರವದಿಂದ ಕಾಣ್ತಕ್ಕಂಥವರು, ಇವರು ಸತ್ಸಂಗ. ಇಂಥವರು ಸಜ್ಜನರು. ಇವರಲ್ಲಿ ಸಂಘ ಮಾಡುವುದಂದರೆ ಒಟ್ಟಿಗೆ ಕೂತ್ಕೊಳ್ಳಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ಒಟ್ಟಿಗೆ ಕೂತ್ಕೊಂಡು ಪ್ರವಚನ ಕೇಳ್ರಿ. ಆದರೆ ಒಬ್ರಿಗೊಬ್ರು ನೋಡಿದರೆ ಆಗೋಲ್ಲ. ಇದಲ್ಲ ಸತ್ಸಂಗದ. ಒಟ್ಟಿಗೆ ಕೂತ್ಕೊಂಡ್ರೆ ಸತ್ಸಂಗ ಅಲ್ಲ, ಒಟ್ಟಿಗೆ ಭೋಜನ ಮಾಡಿದರೆ ಸತ್ಸಂಗ ಅಲ್ಲ, ಒಟ್ಟಿಗೆ ಕೂತ್ಕೊಂಡು ಪ್ರವಚನ ಹೇಳಿದ್ರೆ ಸತ್ಸಂಗ ಅಲ್ಲ. ಅವನ ಗುಣದಲ್ಲಿ ನೀನು ಪ್ರೀತಿ ಮಾಡಬೇಕು. ಹೊಟ್ಟೆಗಿಚ್ಚು ಬರತ್ರಿ, ಇಷ್ಟು ಭಕ್ತ ಅಂದರೆ ಅವನು ಹೆಚ್ಚು ಮಾಡ್ತಾನೆ ಅಂದರೆ ಇವನು ಹೊಟ್ಟೆಗಿಚ್ಚಾನೆ. ಹಾಗೆ ನಾವು ಇವತ್ತು ಏನು ಮಾಡ್ತೇವೆ ಅಂದರೆ, ಸಜ್ಜನರ ಏನಾದರೂ ಒಳ್ಳೆ ಗುಣ ಇದ್ದರೆ ಅದು ನನ್ನಲ್ಲಿ ಇಲ್ಲಲ್ಲ ಅವನಲ್ಲಿ ಇರೋದ ಹೊಟ್ಟೆಗಿಚ್ಚು ಮಾಡ್ತೇವೆ. ಹೊಟ್ಟೆಗಿಚ್ಚು ಬರುತ್ತೆ ವಿನಃ ಪ್ರೀತಿ ಬರಲ್ಲ. ನೀವು ಅಪ್ಸೆಟ್ ಮಾಡೋಲ್ಲ ಅವನ ಗುಣವನ್ನು, ಅವನ ಗುಣವನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತೀರಾ, ಏನೋ ಡಂಬರಾಟ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ. ಇದಲ್ಲ, ಇದು ಉದ್ಧಾರದ ದಾರಿಯಲ್ಲ, ಅನಸೂಯೆಯ. ಅಸೂಯೆ ಇರಲೇಬಾರ್ದು ಇನ್ನೊಬ್ಬರ ಗುಣದಲ್ಲಿ. ಹಾಗೆ ಯಾರು ಸಜ್ಜನರಿದ್ರೋ ಅವರ ಗುಣವನ್ನು ನೀವು ಪ್ರೀತಿಸಬೇಕು. ಅವರ ಗುಣವನ್ನು ಪ್ರೀತಿಸಿ, ಅಯ್ಯೋ ಅವರ ಒಡನಾಟದಿಂದ, ಅವರ ಸೇವೆಯಿಂದ ಅವರ ಗುಣ ನನಗೂ ಬರಲಿ, ಆತ್ಮಸಾತ ಮಾಡಿಕೊಳ್ಳಿಕ್ಕೆ ಅವರ ಸೇವೆಯನ್ನು ಮಾಡಬೇಕು. ಇದು ಸತ್ಸಂಗ. ಇದು ಬೇಕು. ದುಷ್ಟ ಸಂಘ ಬಿಡಬೇಕು, ಕುಡುಕರ ಸಂಘ ಬಿಡಬೇಕು. ಅವನು ಕುಡಿಯೋದೇ ಚಟ ಅವನಿಗೆ, ಅದು ನೀನು ಮೆಚ್ಕೊಂಡು ಬಿಟ್ರೆ, ನೀನು ಕುಡಿದರೆ ಕೆಟ್ಟ ಹವ್ಯಾಸ ಇದೆ, ಅದನ್ನು ಮೆಚ್ಕೊಳ್ತೀಯ, ಅದು ದುಷ್ಟ ಸಂಘ, ಅದನ್ನು ಬಿಡು. ಉದ್ಧಾರಕ ದಾರಿಯಲ್ಲ. ರಂಗವಿಠಲನ ಪಾದ ಹಿಂಗದೆ ಕೊಂಡಾಡಬೇಕು. ರಂಗವಿಠಲನ ಪಾದವನ್ನು ಹಿಂಗದೆ ಕೊಂಡಾಡಬೇಕು ಅಂತ ಅಂದರೆ, ಸ್ವಲ್ಪವೂ ನಾವು ಸಂಕೋಚ ಪಡೆದೇನೆ ದಿನೇ ದಿನೇ ವಿಶೇಷವಾಗಿ ನಾವು ಅದನ್ನು ಮಾಡ್ತಾ ಇರಬೇಕು ಅಂತ ಇದು ದೇವರ ಹತ್ರ ಬೇಡುವಂತಹದ್ದು. ಇನ್ನೊಂದು ಹೇಳಿದ್ದಾರೆ, ಅವರ ಹತ್ರ ಚರ್ಚೆ ಆಯಿತು ಸುಮ್ಮನೆ. ಈ ಭೂಷಣಕ್ಕೆ ಭೂಷಣ, ಇದು ಭೂಷಣ ಅಂತ ಉಂಟು. ಎಂಥದ್ದು ಭೂಷಣಕ್ಕೆ ಭೂಷಣ ಅಂದರೆ, ಎಷ್ಟು ಚೆನ್ನಾಗಿ ಕರ್ಣಕುಂಡಲ ಬೆಂಡೋಲೆ, ವಜ್ರದ ಬೆಂಡೋಲೆ ಫಸ್ಟ್ ಕ್ಲಾಸ್ ಆಗಿ ಹಾಕ್ಕೊಂಡಿದ್ದೆ. ಅದಕ್ಕೆ ಭೂಷಣ ಯಾವುದು? ಅದು ರೈಸು. ಅದನ್ನು ಮೆರೆಯುವುದು ಯಾವಾಗ? ಎಷ್ಟು ಚೆನ್ನಾಗಿ ವಜ್ರ ಖಚಿತವಾದ ಕರ್ಣಕುಂಡಲ ತೆರಚಿದ್ದಾಳೆ. ಓಲೆ ಬಹಳ ಸುಂದರವಾದ, ವೆಚ್ಚವಾಗಿಲ್ಲ. ಆ ಕರ್ಣಕುಂಡಲ ಹಾಕಿರ್ತಕ್ಕಂಥ ಕಿವಿ ಭಗವಂತನ ಕಥೆ ಕೇಳ್ತಾ ಇದೆಯಾ, ಆಗ ಕರ್ಣಕುಂಡಲಕ್ಕೆ ಮೆರುಗು. ಇಲ್ಲಿಂದ ಶವದ ಮೇಲಿದ್ದಂತಹ ಕರ್ಣಕುಂಡಲ, ಅದು ಒಂದು ಅರ್ಥ. ಇಲ್ಲಿ ನಿಜವಾಗಿಯೂ ಅರ್ಥ ಏನಂದರೆ, ಒಂದು ಎತ್ತುಕೊಳ್ತಾ ಹೇಳ್ತಾರೆ, ಭೂಷಣಕ್ಕೆ ಭೂಷಣ, ಇದು ಭೂಷಣ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಯಾರು ಭಗವಂತನಿಗೆ ದೊಡ್ಡ ಭೂಷಣ? ಲಕ್ಷ್ಮೀದೇವಿ ಎಲ್ಲ ಆಭರಣ ರೂಪದಲ್ಲಿ ಭಗವಂತನ ಸೇವೆ ಮಾಡ್ತಾರೆ. ಮೈ ತುಂಬ ಆಭರಣ ಇದೆ ಅಂದರೆ ಲಕ್ಷ್ಮಿಯೇ ಆ ಆಭರಣ ಅಭಿಮಾನಿ. ಹಾಗಾಗಿ ಮೊದಲನ ಭೂಷಣ ಯಾರು? ಮಹಾತಾಯಿ ಲಕ್ಷ್ಮಿ. ಎರಡನೇ ಭೂಷಣ ಯಾರು? ಕರ್ಣಕುಂಡಲ, ಅದು ರತ್ನ, ಇದು ಚೂಡಾಮಣಿ ಪ್ರಾಣದೇವರು. ಕೌಸ್ತುಭ ಮಣಿ ಬ್ರಹ್ಮದೇವರು. ಭೂಷಣಕ್ಕೆ ಭೂಷಣ ಲಕ್ಷ್ಮಿಗೂ, ಅಂದರೆ ಸರ್ವಾಭರಣ ಭೂಷಣಾದಂತಹ ಲಕ್ಷ್ಮಿಗೂ, ಮತ್ತು ಚೂಡಾಮಣಿ ರೂಪನಾದ ಮುಖ್ಯಪ್ರಾಣನಿಗೂ, ಮತ್ತು ಕೌಸ್ತುಭಮಣಿ ರೂಪನಾದಂತಹ ಬ್ರಹ್ಮದೇವರಿಗೂ ಭೂಷಣ ಯಾವುದು ಅಂದರೆ ಅದು ಭಗವಂತನ ಸೇವೆ, ಭಗವಂತನ. ಅವರು ರೈಸು ಯಾಕಂದರೆ ಅವರು ಭಕ್ತರು ಮಾಡಿದರೆ ಮಾತ್ರ, ಇಲ್ಲದ್ರೆ ಇಲ್ಲ ಅಂತ. ಹಾಗೂ ಒಂದು ಅರ್ಥವನ್ನು ಹೇಳಬಹುದು. ತುಂಬ ಸಮಯ ಆಗಿದೆ ಅದರಿಂದಾಗಿ. ಹಾಗಾಗಿ ಉತ್ತಮರ ಸಂಘ
ಎನಗಿತ್ತು ಸರಹೋ ಚಿತ್ತದ ಜನಕ ಸರ್ವೋತ್ತಮ ಮುಕುಂದ. ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಪಾಪಗಳ ಮಾಡಲಾರೆ ಮರಣ ಜನಗಳ ಎರಡು ಪರಿಹರಿಯುವ ಅಡಯ್ಯ ಕರುಣಾ ಸಮುದ್ರ ಮುರವೈರಿ ಶ್ರೀಕೃಷ್ಣ. ಏನು ಪೇಳಲೋ ದೇವನ ಮಾಡಿದ ಕರ್ಮ ನಾನಾ ವಿಚಿತ್ರ ವೈ ಶ್ರೀನಿವಾಸ. ಹೀನ ಜರುಳ ಒಳಗಾಟ ಶ್ವಾನಾದಿಗಳ ಕೂಟ ಜ್ಞಾನವಂತನ ಮಾಡೋ ಜಾನಕಿಯ ರಮಣ. ನಿನ್ನ ನಂಬಿದ ಮೇಲೆ ಇನ್ನು ಭಯವೇಕೆನಕೆ ಪನ್ನಂಗ ಶಯನನೇ ಮುನ್ನಿಸಯ್ಯ. ಮುನ್ನ ಬಗುದರಲ್ಲಿ ನನ್ನ ಚೆನ್ನಾಗಿ ಪಾಲಿಸಿದ ಉನ್ನತ ರಂಗವಿಟ್ಟಲ ಎನ್ನ ದೊರೆಯೇ. ಕೇಳ್ತಾ ಇದ್ದಾರೆ, ಉತ್ತಮರ ಸಂಘ ಅಂದರೆ ನಾವು ಸೋತ್ತಮರ ಸಂಘ ಬಿಡಬಾರ್ದಂತ. ಕೆಳಗೆ ನಮಗೆ ಅಪಕ್ವವಾಗಿರುತ್ತೆ, ನಮ್ಮ ಯೋಗ್ಯತೆಯಲ್ಲಿ ಚಿಕ್ಕವರು ಇರ್ತಾರೆ, ಅವರ ಸಂಘ ಮಾಡಬೇಕು. ಅದು ಉತ್ತಮರ ಸಂಘಕ್ಕೆ ಪೋಷಕವಾಗುವ ರೀತಿಯಲ್ಲಿ ಮಾಡಬೇಕಂತೆ. ಉತ್ತಮರ ಸಂಘ ಸಿಕ್ಕಿದ ನಂತರ ಅವರು ಸಾತ್ವಿಕರಾಗಿದ್ದರೂ ಕೂಡ ಅಧಮರಾಗಿದ್ದರೆ ಅವರ ಸಂಘ ಬಿಡಬೇಕು. ಯಾಕಂದರೆ ಉತ್ತಮರ ಸಂಘಕ್ಕೆ ಅದು ಪ್ರತಿಕೂಲ ಆದರೆ ಅದು ಬಿಡಬೇಕು. ಹಾಗಾಗಿ ಸಾತ್ವಿಕರು ನಮಗಿಂತ ಯೋಗ್ಯತೆ ಚಿಕ್ಕವರಾಗಿದ್ದರೂ ಕೂಡ ಸಂಘ ಮಾಡಬೇಕು. ಆದರೆ ಅದು ಎಲ್ಲಿವರೆಗೆ ನಾವು ಅಪಕ್ವರಾಗಿದ್ದೇವೆ, ನಮಗೆ ದೊಡ್ಡ ಉತ್ತಮರ ಸಂಘದಿಂದ ನಾವು ಪಕ್ವರಾಗಬೇಕು. ಅಲ್ಲಿವರೆಗೆ ಮಾತ್ರ ಯಾರು ಅಧಮರಾಗಿದ್ದರು ಅವರು ಸಾತ್ವಿಕರು, ಅವರ ಸಂಘ ಮಾಡಿ. ಆದ ನಂತರ ಬಿಟ್ಟುಬಿಡು. ಒಂದು ಪಕ್ಷಕ್ಕೆ ಮಾಡಬೇಕಂತಾದರೂ ಕೂಡ ಕೆಳಮಟ್ಟದಲ್ಲಿರ್ತಾನೆ, ಅವನ ಸಂಘ ಮಾಡಬೇಕಾಗತ್ತೆ. ಯಾಕೆಂದರೆ ದೈನಂದಿನ ಸೇವೆಯಲ್ಲಿ ಅವನು ಪಾಲ್ಗೊಳ್ತಾನೆ, ಅಡುಗೆ ಮಾಡಿ ಹಾಕ್ತಾನೆ, ಇದು ಮಾಡ್ತಾನೆ. ಅದು ಅಡುಗೆ ಅದು ವ್ಯವಸ್ಥೆ ಆಗುವ ತನಕ ಅವನ ಸಂಘ ಮಾಡ, ಮತ್ತೆ ಬಿಟ್ಟು ಚಿಂತೆ ಇಲ್ಲ ಅಂತ ಹಾಗೆ ಹೇಳ್ತಾರೆ. ಮತ್ತು ನಿನಗೆ ಜೀವನ ನಿವೃತ್ತಿಗೆ ಬೇಕಾ ಅವರ ಸಂಘ ಮಾಡು, ನಿನ್ನ ಬೇಳೆ ಬೇಯಿಸ್ಕೊಂಡು ನಂತರ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಅದೇ ಹೇಳಿದೆ, ಉತ್ತಮರ ಸಂಘ ಮಾಡ್ತಾ ಹೋಗು. ಎಂದೂ ಕೂಡ ನಮ್ಮ ಗುರುಗಳು, ವಾಯುದೇವರು, ಬ್ರಹ್ಮದೇವರು, ಋಷಿಗಳು, ಗಂಧರ್ವರು, ಪರಮಾತ್ಮ, ಸರ್ವೋತ್ತಮ ಅವರಲ್ಲಿ ಮಾತ್ರ ಎಂದೂ ಸಂಘ ಬಿಡಬಾರ್ದು. ಕೆಳಮಟ್ಟದವರದು ಸಾತ್ವಿಕರಾಗಿದ್ದರೂ ಬಿಡಬಹುದು, ಮೇಲಿನವರ ಸಂಘ ಬಿಡಬಾರ್ದು. ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಂದರೆ, ಉತ್ತಮರ ಸಂಘ ಎನಗಿತ್ತು ಸರವೋ. ಭಾಗವತ ತಾತ್ಪರ್ಯದಲ್ಲಿ ಎಷ್ಟು ವ್ಯಾಪಕವಾಗಿ ಸಂಘದ ಬಗ್ಗೆ ಹೇಳಿದ್ದಾರೆ. ಒಂದೇ ವರ್ಣದಲ್ಲಿ ಸೇರಿಬಿಡ್ತಾರೆ, ಉತ್ತಮರ ಸಂಘ ಎನಗಿತ್ತು ಅಂತ. ಸಾತ್ವಿಕರ ಸಂಘ ಹೇಳೋದಕ್ಕಿಂತ ಸೋತ್ತಮರ ಸಂಘ ಮುಖ್ಯವಾಗಿರುತ್ತೆ ಅಂತ. ಎನಗಿತ್ತು ಸರಹೋ ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ. ಚಿತ್ತಜ ಜನಕ, ಓಹೋ, ಚಿತ್ತಜ ಯಾರು? ಚಿತ್ತದಿಂದ ಹುಟ್ಟಿದವನು ಮನ್ಮಥ. ಮನ್ಮಥ ಜನಕ ಕಾಮನಯ್ಯ. ಏನು ದೊಡ್ಡದು, ದಾಸರೆಲ್ಲ ಇದನ್ನು ಯಾಕೆ ಹೆಚ್ಚಿಟ್ಕೊಂಡಿದ್ದಾರೆ? ಯಾಕೆ ಈ ರೀತಿ? ಮನ್ಮಥ ಸುಂದರನಾದ ಮನ್ಮಥನ ಸೃಷ್ಟಿ ಮಾಡಿದ ತಕ್ಷಣ ಈ ದೇವರ ಮಹತ್ವ ಗೊತ್ತಾಗತ್ತಾ? ನಮಗೊಂದು ಪ್ರಶ್ನೆ ಉಂಟು. ಹೇಳಿದ್ದಾರೆ, ಲಾವಣ್ಯದಲ್ಲಿ ನೋಡಿ ಕಂದರ್ಪ ಜನಕ ಇರಲಿ, ಆದರೆ ಸೌಂದರ್ಯ ಉಳ್ಳಂಥ ಮಗನನ್ನು ಹುಟ್ಟಿದ್ದಾನೆ, ಆ ಮಟ್ಟದಲ್ಲಿ ಅವನು ದೊಡ್ಡವನೇ ಅಂತ ಇಷ್ಟಿದ್ರು ಕೂಡ ತುಂಬ ಅರ್ಥ ಉಂಟಿದೆ. ಯಾಕೆಂದರೆ ಇವರು ಯಾರು ಮಾಡಿದ್ದು? ಶ್ರೀಪಾದರಾಜರು ಮಾಡಿದ್ದಾರೆ. ಇದಕ್ಕೊಂದು ಹೊಸ ಅರ್ಥ ಹೇಳಬೇಕು. ಚಿತ್ತದ ಜನಕ, ಅಲ್ಲಿ ಕಾಮಜನಕ ಅಂತ ಹೇಳಿಲ್ಲ, ಚಿತ್ತದ ಜನಕ ಅಂತ ಹೇಳುವಾಗ ನೋಡಿ, ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಈ ಪ್ರವಚನ ಕೂತ್ಕೊಳ್ಳುವಾಗ, ಪಾಠ ಕೇಳುವಾಗ, ಪೂಜೆಗೆ ಕೂತ್ಕೊಳ್ಳುವಾಗ, ಸಂಧ್ಯಾವಂದನೆ ಮಾಡುವಾಗ ನಮ್ಮ ಚಿತ್ತದಲ್ಲಿ ಏನೇನು ಮನೋವೃತ್ತಿ ಚಿತ್ತದಲ್ಲಿ ಹುಟ್ಟುತ್ತೆ ಅದನ್ನು ಹುಟ್ಟಿಸೋನು ಯಾರು? ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತ. ನಮ್ಮ ಮನಸ್ಸಿನ ಕ್ಷಣದಲ್ಲಿ ಏನೇನು ಭಾವನೆಗಳು ಬರುತ್ತೆ, ಅದು ಭಕ್ತಿ ಭಾವನೆ ಬರ್ಬೋದು, ಭಯಭಾವನೆ ಬರ್ಬೋದು, ಸಂಕೋಚ ಭಾವನೆ ಬರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಫ್ಲ್ಯಾಶ್ ಆಗ್ಬೋದು, ಹೊಡಿಬೋದು, ಮಂಕಾಗಿರ್ಬೋದು, ವಿಪರೀತ ಭಾವನೆ ಬರ್ಬೋದು. ಎಲ್ಲ ಒಂದು ಕ್ಷಣಕ್ಕೂ ಆಗ್ತಾ ಇದೆಲ್ಲ ಅದಕ್ಕೆ ಕ್ಷೇತ್ರಜ್ಞನಾದ ವಾಸುದೇವರೂಪಿ ಪರಮಾತ್ಮ ಕಾರಣ. ಹಾಗಾಗಿ ಇಲ್ಲಿ ಅರ್ಥ, ಎಲ್ಲ ಕ್ಷಣದಲ್ಲಿ ನಮ್ಮ ಭಾವನೆಗಳು ಆಗು ಹೋಗುಗಳು ಒಂದು ಕ್ಷಣದಲ್ಲಿ ನಿರ್ಧಾರ ಮಾಡಿಬಿಡ್ತೇವೆ. ನೋಡಿ, ವಿಚಿತ್ರ ಉಂಟು. ನಾನು ಒಂದು ದೃಷ್ಟಾಂತ ಕೊಡೋದು, ಒಂದು ಕ್ಷಣದಲ್ಲಿ ಸುಂದರವಾಗಿ ಕಾಣುತ್ತೆ. ಅವರನ್ನು ಮದುವೆ ಆಗಬೇಕಂತ ಅನಿಸಿಬಿಡುತ್ತೆ ಮನುಷ್ಯನಿಗೆ, ಯಾರೇ ಆಗಲಿ, ಹೆಂಗಸರಾಗಲಿ ಗಂಡಸರಾಗಲಿ. ಮನೆತನ ದೊಡ್ಡದು, ಸಂಪ್ರದಾಯಬದ್ಧವಾದದ್ದು. ಈ ರೀತಿಯಾಗಿ ಆದರೆ ಮನೆತನಕ್ಕೆ ಅಪಕೀರ್ತಿ. ಅಂಥ ಪ್ರಸಂಗದಲ್ಲಿ ಒಂದು ಕ್ಷಣಕಾಲ ಮನಸ್ಸು ಅಲ್ಲಿ ಬೇಕು ಅಂತ ಅನ್ನಿಸ್ತದೆ. ನೋಡಿ, ಬೇಕು ಅಂತ ಯಾವ ತಂದೆ ತಾಯಿಗಳು ಹೇಳಿದ್ರು ಕೇಳೋಲ್ಲ ಅವರು. ಮನೆತನದ ಗೌರವ ಯಾವುದೂ ಇಲ್ಲ, ಜಾಡಿಸ್ಕೊಂಡು ಹೋಗಿ ಮದುವೆ ಆಗಿಬಿಡ್ತಾರೆ. ಆದರೆ ಏನಾಗತ್ತೆ,
ಸ್ವಲ್ಪ ಸಮಯದ ನಂತರ ಅವರ ಆಹಾರ ವಿಹಾರ ರುಚಿಸುವುದಿಲ್ಲ, ಓಡಿ ಮತ್ತು ವಾಪಸ್ ಬಂದಿದ್ದಾರೆ. ಒಂದು ಕ್ಷಣ ಕಾಲದಲ್ಲಿ ಯಾರು ನಮಗೆ ಈ ಚಿಂತನೆ ಬರುತ್ತಲ್ಲ, ಈ ಕೆಟ್ಟ ಚಿಂತನೆ, ಇದನ್ನು ಹಿಡಿಸೋನು ದೇವರು. ಅದಕ್ಕೆ ದೇವರ ಹತ್ರ ಹೇಳಬೇಕು, ನನ್ನ ಮನಸ್ಸು ಸರಿಯಾದ ಮಾರ್ಗದಲ್ಲಿ ನಡೆಯಲಿ. ಎಲ್ಲದಕ್ಕೂ ಮೂಲ ಯಾವುದು? ಮನಯೇವ ಮನುಷ್ಯಾಣಾಂ ಕಾರಣ ಬಂದ ಮೋಕ್ಷಯೋ. ಮನಸ್ಸೇ ನಮ್ಮ ಒಳ್ಳೆಯದಕ್ಕೂ ಕೆಡದಕ್ಕೂ ಕಾರಣ, ಮೋಕ್ಷಕ್ಕೂ ಸಂಸಾರ ಬಂಧನಕ್ಕೂ. ದೇವರ ಹತ್ರ ಬೇಡು. ಚಿತ್ತದ ಜನಕ, ಮನಸ್ಸಲ್ಲಿ ಏನೇನು ಮನೋವೃತ್ತಿ ಉಂಟಾಗತ್ತೆ ಎಲ್ಲ ನೀನು ಮಾಡುವನಪ್ಪ, ಒಳ್ಳೆಯ ಮನೋವೃತ್ತಿ ಕೊಟ್ಟು ಉದ್ಧಾರ ಮಾಡು ಅಂತ ಯಾವಾಗಲೂ ದೇವರನ್ನು ಕೇಳಬೇಕಂತೆ. ಶ್ರೀಮನ್ ಮಧ್ವಾಚಾರ್ಯರು ಭಗವಂತನನ್ನು ಬ್ರಹ್ಮಸೂತ್ರದ ಮೂಲಕ ವಿಚಾರ ಮಾಡುವಾಗ ಸೈ ಸರ್ವಮನು ಅತಃ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳುವಾಗ, ಹರಿಯ ಪ್ರಸಾದದಿಂದ ಬ್ರಹ್ಮ ವಿಚಾರವನ್ನು ಮಾಡು. ಯಾಕೆಂದರೆ ಹರಿ ಎಲ್ಲಾದರೂ ಮನಸ್ಸನ್ನು ಬೇರೆ ಕಡೆ ತಿಳಿಸಿದ್ರೆ ವಿಚಾರ ಮಾಡಲಿಕ್ಕಾಗೋಲ್ಲ. ಇದು ಎಲ್ಲದಕ್ಕೂ ಅನ್ವಯ. ಅದಕ್ಕೆ ಅದು ಇವರು ಚಿತ್ತದ ಜನಕ ಸರ್ವೋತ್ತಮ ಮುಕುಂದ, ತಿರುಗಿ ಪುಟ್ಟಲಾರೆ, ಸಾಕಪ್ಪ, ಹುಟ್ಟಿ ಹುಟ್ಟಿ ಸುಸ್ತಾಗಿ ಬಿಟ್ಟೆ, ಪರರ ಬಾಧಿಸಲಾರೆ, ಹುಟ್ಟಿ ಇನ್ನೊಬ್ಬರಿಗೆ ತೊಂದರೆ ಕೊಡಲಾರೆ, ಪರಿಯ ಪಾಪಗಳ ಮಾಡಲಾರೆ. ಎಷ್ಟು ರೋಸಿ ಹೋಗಿದ್ದಾರೆ ಅಂದರೆ ವ್ಯಾಸತೀರ್ಥರು. ಅಂದರೆ ನಮ್ಮ ವಿಶೇಷವಾಗಿ ಶ್ರೀಪಾದರಾಜರು ಜನಸಾಮಾನ್ಯ ಒಬ್ಬ ಜೀವನ ಸಾತ್ವಿಕ ಜೀವ ಮಾಡಬಾರ್ದು ಕೆಟ್ಟ ಕೆಲಸ ಮಾಡಿದಾಗ ದೇವರ ಹತ್ರ ಯಾವ ರೀತಿಯಾಗಿ ಸರ್ವಕರ್ಮ ಸಮರ್ಪಣೆ ಮಾಡಿಕೊಳ್ಬೇಕು. ಸರ್ವಕರ್ಮ ಸಮರ್ಪಣೆ ಇದೇ ಅರ್ಥ. ನಾನು ಮಾಡಿದ ಪಾಪಗಳೆಲ್ಲ ಈಗ ಮಾಡಿದ್ದೇನಂತ ಅದನ್ನು ದೇವರ ಹತ್ರ ಹೇಳ್ಕೊಂಡು ಇನ್ನೂ ಮಾಡಿಸಬೇಡ ಅಂತ ಭಕ್ತಿ ಭಾವದಿಂದ ದೈನ್ಯದಿಂದ ನಾವು ಏನು ಮಾಡಿದ ಪಾಪವನ್ನೆಲ್ಲ ದೇವರಿಗೆ ನಿವೇದಿಸಿಕೊಳ್ತೇವೆ. ಇದು ಸರ್ವಕರ್ಮ ಸಮರ್ಪಣೆ. ಅದನ್ನೇ ಮಾಡಿಕೊಂಡ. ತಿರುಗಿ ಪುಟ್ಟಲಾರೆ, ಪರರ ಬಾಧಿಸಲಾರೆ, ಪರಿಯ ಪಾಪಗಳ ಮಾಡಲಾರೆ, ಮನನ ಜನಗಳೆರಡು ಪರಿಹರಿವ ಮಾಡಯ್ಯ. ನನಗೆ ಹುಟ್ಟುವುದು ಬೇಡ, ಸಾಯುವುದು ಬೇಡ, ಎರಡನ್ನೂ ಕೂಡ ಪರಿಹಾರ ಮಾಡು. ಕರುಣಾ ಸಮುದ್ರ ಮುರವೈರಿ ಶ್ರೀಕೃಷ್ಣ, ನೀನು ಮುರವೈರಿ ಕರುಣಾ ಸಮುದ್ರ. ನನ್ನ ಸಾಧನೆ ಅಲ್ಪ, ಏನೇನು ನಿನಗೆ ಅಷ್ಟು ದುರ್ಬಲನಾಗಿದ್ದೇನೆ ಕಲಿಕಾಲದಲ್ಲಿ ಹುಟ್ಟಿ. ನನ್ನನ್ನು ಉದ್ಧಾರ ಮಾಡೋದು ನನ್ನ ಸಾಧನೆಯಲ್ಲ, ನನ್ನ ಸಾಧನೆ ದೊಡ್ಡದಲ್ಲ, ನಿನ್ನ ಕರುಣೆ ದೊಡ್ಡದು. ಕಾರುಣ್ಯದಿಂದಲೇ ನನ್ನನ್ನು ನೀನು ಮೇಲಕ್ಕೆತ್ತಬೇಕು, ಇನ್ನೇನು ಉಪಾಯ ಇಲ್ಲ ಅಂತ ಬೇಡ್ಕೊಳ್ಬೇಕು. ಮುರವೈರಿ ಶ್ರೀಕೃಷ್ಣ, ಏನು ಪೇಳಲೋ ದೇವ ನಾ ಮಾಡಿದ ಕರ್ಮ. ದೇವೋ ವಿಷ್ಣುಶ್ಚವಾಯುಶ್ಚ ಸರ್ವಜ್ಞತ್ವಾತ್ ಪ್ರಕೀರ್ತಿತವು. ದೇವ ಅಂತ ಕರೆದು ಎಲ್ಲವುದನ್ನು ನಿನಗೆ ತಿಳಿದಿದೆ. ನಾನೇನು ಹೇಳಬೇಕು? ನಾನು ಏನು ಪಾಪಕರ್ಮ ಮಾಡಿದ್ದೆ ನಿನಗೆ ಗೊತ್ತಿಲ್ವಾ? ನೀನು ದೇವ ಅಲ್ವಾ, ನೀನು ಸರ್ವಜ್ಞನಲ್ವಾ ಅಂತ ಅರ್ಥದಲ್ಲಿ. ನಾನಾ ವಿಚಿತ್ರ ಶ್ರೀನಿವಾಸ, ಹೀನ ಜನರೊಳಗಾಟ, ಕೆಟ್ಟ ಜನರ ಜೊತೆಗೆ ಕೆಟ್ಟ ಹವ್ಯಾಸದಿಂದ ಓಡಾಡಿದೆ, ಅದೊಂದು ದೊಡ್ಡದು. ಮತ್ತೆ ಒಳ್ಳೆ ಚೆನ್ನಾಗಿ ಈ ಕಾಲದಲ್ಲಿ ಹೇಳಿದ್ದಾರೆ, ಶ್ವಾನಾದಿಗಳ ಕೂಟ, ನಾಯಿ ಕೂಟ, ನಾಯಿ ಪಾರ್ಟಿ ಮಾಡಿದ್ದೇನೆ. ನಾಯಿ, ಬೆಕ್ಕು, ಬ್ಯಾಡಿದ ಪ್ರಾಣಿಗಳ ಜೊತೆಗೆ ಓಡಾಟ ಮಾಡಿದ್ದೇನೆ. ಮನುಷ್ಯನ ಜೊತೆಗೆ ಸಾಹಸ ಮಾಡಲ್ಲ. ವಿಜಾತಿಯಾದ ಪ್ರಾಣಿಗಳನ್ನು ಕೂಟ ಮಾಡ್ತಾ ಇದ್ದೇನೆ. ಏನೇನೋ ಹವ್ಯಾಸಗಳು ಅವರಿಗೆ. ಕೆಲವರಿಗೆ ಹೀಗಿದೆ, ವಿಚಿತ್ರ ಉಂಟು. ಅವಳಿಗೆ ಮುದ್ದು ಮಾಡಲಿಕ್ಕೆ ಒಂದು ಬೇಕು, ವಿಚಿತ್ರ ಉಂಟ್ರಿ. ನಾಯಿ ಮರಿ, ನಾಯಿಂದ ಆಟ ಆಡ್ತಾರೆ, ನಾಯೇ ಮುದ್ದು, ನಾಯಿಂದ ಎಲ್ಲ ಸುಖ ಪಡಿಬಿಡ್ತಾರೆ. ಇಂಥ ಪಾಪಿ ಜನರು ಇದ್ದಾರೆ. ಇದು ಶಾನಾದಿಗಳ ಕಾಟ. ಕಲಿಯುವುದನ್ನು ಹೇಳಿ ಮಾಡಿಸಿದ್ದೀವಿ. ಅದಕ್ಕೆ ಶಾನಾದಿಗಳ ಕೂಟ, ಜ್ಞಾನವಂತನ ಮಾಡು ಜಾನಕಿ ರಮಣ. ಇದೆಲ್ಲ ಸಾಕಪ್ಪ, ಇದನ್ನು ಬಿಡಿಸು. ಜ್ಞಾನವಂತನ ಮಾಡು ಜಾನಕಿ ರಮಣ. ಅಯ್ಯೋ ದೇವರೇ, ಹೋಗಿ ಏನು ಪ್ರಾಸಕ್ಕೋಸ್ಕರ ಹೇಳಿದ? ಜ್ಞಾನವಂತನ ಮಾಡು ಜಾನಕಿ ರಮಣ. ಪ್ರಾಸ ಬರುತ್ತೆ ಅಂತ ಹೇಳಿದ್ರೆ ಜ್ಞಾನವನ್ನು ಯಾರ ಹತ್ರ ಕೇಳಬೇಕು? ಎಲ್ಲ ಮರೆತು ಬಿಟ್ರ? ವೇದವ್ಯಾಸರ ಹತ್ರ ಕೇಳಬೇಕು. ಕಪಿಲ ಇದ್ದಾನೆ, ವ್ಯಾಸ ಇದ್ದಾರೆ, ಇವರೆಲ್ಲ ಬಿಟ್ಟು ಜ್ಞಾನವಂತನ ಮಾಡು ಜಾನಕಿ ರಮಣ ಅಂತ ಯಾಕೆ ಕೇಳಿದರು? ಅದು ಬಲ ಕಾರ್ಯಕ್ಕೋಸ್ಕರ ಇರೋದು. ಕೇಳಿ 40 ವರ್ಷ 41 ವರ್ಷ ಆಗಿರ್ಬೋದು ರಾಮದೇವರಿಗೆ. ಯಾಕಂದರೆ ಅವನಿಗೂ ಎಷ್ಟು ವರ್ಷಕ್ಕೆ ಅವನು ಕಾಡಿಗೆ ಹೋದದ್ದು? 15-16 ವರ್ಷಕ್ಕೆ ಹೋಗಿದ್ದಾನೆ. ಮತ್ತೆಷ್ಟು ವರ್ಷ ಅಲ್ಲಿ? 14 ವರ್ಷ ಆಯ್ತಲ್ಲ. ಒಂದು ವರ್ಷ ಏನೋ ಇರಲಿ. ಅದು 40 ವರ್ಷದಲ್ಲಿ ಎಲ್ಲ ಮುಗೀತು ಬರ ಕಾರ್ಯ. ಮತ್ತೆಂತ ಮಾಡಿದ? ಎಷ್ಟು ಸಾವಿರ ಅಲ್ರಿ, 11,000 ವರ್ಷದಲ್ಲಿ ಒಂದು 100 ವರ್ಷವೂ ಕೆಲಸ ಮಾಡಿಲ್ಲ ಬಲ ಕಾರ್ಯ. ಮತ್ತೆಂತ ಅಷ್ಟು ವರ್ಷ ಏನು ಮಾಡಿದ್ದೇನೆ? ಜ್ಞಾನಂ ಶರಂಚ ದದತಂ ಪ್ರಿಯಾ ಸಮೇತಂ ಸ್ವಾತ್ಮಸ್ವರೂಪಂ ಮಿತಂ ಹನುಮನ್ಮುಖೇಟು ಸಂದರ್ಣಯಂತಂ ಅಜಿತಂ
ಅಂಚಿತಾತ್ಮರು ಎರಡು ಹಿಡ್ಕೊಂಡಿದ್ದಾನೆ ನೋಡಿ. ಒಂದು ಕಡೆ ಬಿಲ್ಲು ಹೀಗೆ, ನಮ್ಮ ಉಪಾಸ್ಯ ಮೂರ್ತಿ ರಾಮದೇವರು ಹೀಗಿದ್ದಾರೆ, ಹೀಗೆ ಹಿಡ್ಕೊಳ್ಬೋದು, ಹೀಗೆ ಹಿಡ್ಕೊಳ್ಬೋದು ಬಿಲ್ಲನ್ನು. ಬಾಣ ಹೀಗೆ ಇಟ್ಕೊಳ್ಳಿಕ್ಕಾಗತ್ತಲ್ಲ, ಹೀಗೆ ಇಟ್ಕೊಳ್ಳಿಕ್ಕಾಗೋದಿಲ್ಲ ಬಾಣವನ್ನು. ಆದರೆ ಅವನು ಹೀಗೆ ಇಟ್ಕೊಂಡಿದ್ದ. ಇಲ್ಲಿ ಬಾಣ ಇದೆ, ಇಲ್ಲಿ ಜ್ಞಾನ ಉಂಟು. ದುಷ್ಟರಿಗೆ ಬಾಣ, ಶಿಷ್ಟರಿಗೆ ಜ್ಞಾನ. ಹನುಮಂತ ಮೊದಲಾದವರಿಗೆ ತನ್ನ ಸ್ವರೂಪವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಹಾಗೆಯೇ ಜ್ಞಾನ ಕೊಡ್ತಾನು. ರಾಮದೇವರು 40 ವರ್ಷ ಆದ ನಂತರ ಮತ್ತೆ ಸಾವಿರಾರು ವರ್ಷ ತನಕ 11,000 ವರ್ಷ 100 ವರ್ಷವೂ ಬಲ ಕಾರ್ಯ ಮಾಡಿಲ್ಲ, ಇಲ್ಲ. ಮತ್ತೆಲ್ಲ ಜ್ಞಾನ ಕಾರ್ಯ ಮಾಡ್ತಾ ಕೂತ್ಕೊಂಡರು. ಎಲ್ಲ ಸಾತ್ವಿಕರಿಗೆ, ಹನುಮಂತ ಮೊದಲಾದವರಿಗೆಲ್ಲ ಜ್ಞಾನ ಕೊಡ್ತಕ್ಕಂಥ ರೂಪವು ಹೌದು. ಎಚ್ಚರಿಕೆ ನಿಮಗಿರಲಿ. ಅದಕ್ಕೋಸ್ಕರ ಜಾನಕಿ ರಮಣ ಅಂತ ಅರ್ಥವಾಗಿಯೇ ಹೇಳಿದ್ದಾರೆ. ಜ್ಞಾನಂ ಶರಂಚ ದತ್ತಂ ಅಂತ. ಆಯಿತಾ? ನಿನ್ನ ನಂಬಿದ ಮೇಲೆ ಇನ್ನು ಭಯವೇಕೆನಗೆ? ಯಾಕೆಂದರೆ ಭಯವನ್ನು ಪರಿಹಾರ ಮಾಡುವನು. ನೀನು ನನ್ನನ್ನು ಪರಿಹಾರ ಮಾಡ್ತೇನೆ ನಂಬಿದ್ದೇನೆ. ಆದ್ದರಿಂದಾಗಿ ಅಪನಂಬಿಕೆಯೇ ಭಯಜನಕ. ನನ್ನ ನಂಬಿಕೆ ಬಂದ ಮೇಲೆ ನನಗೆ ಭಯ ಇಲ್ಲ ಅಂತ ಹೇಳ್ತಾನೆ. ತನ್ನಂಗ ಶಯನನೇ ಮನ್ನಿಸಯ್ಯ, ನನ್ನ ಇಷ್ಟು ಪ್ರಾರ್ಥನೆಯನ್ನು ಮನ್ನಿಸಿಬಿಡು. ಯಾಕೆ? ಮುನ್ನ ಬಕುದರನ್ನೆಲ್ಲ ಚೆನ್ನಾಗಿ ಪಾಲಿಸಿದ ಉನ್ನತ ರಂಗ ವಿಠಲ ಎನ್ನ ದೊರೆಯು. ಇದೊಂದು ಭಾಳ ಏನಂದರೆ, ಭಗವಂತ ಒಂದು ಮಾತಾಡ್ತಾನೆ ಭಗವದ್ಗೀತೆಯಲ್ಲಿ, ನಮೇ ಭಕ್ತ ಪ್ರಣಶ್ರೀ. ನನ್ನನ್ನು ನಂಬಿದ ಭಕ್ತರು ಯಾರೂ ಕೂಡ ಹಾಳಾಗಿ ಹೋಗಲ್ಲ, ಅವರು ಎಂದೂ ಅವರಿಗೆ ಕೆಡುಕಿಲ್ಲ. ಭಗವದ್ಗೀತೆ ಜೋರಾಗಿ ಭರ್ಜರಿಯಾಗಿ ಹೇಳಿಕೊಂಡ. ಇತರ ದೇವತೆಗಳ ಬಗ್ಗೆ ನಾನು ಗ್ಯಾರಂಟಿ ಕೊಡಲ್ಲ, ನಾನು ಭರವಸೆ ಕೊಡ್ತೇನೆ. ನನ್ನ ಭಕ್ತರು ಯಾರೂ ಕೂಡ ನಂಬಿ ಕೆಟ್ಟವರಿಲ್ಲ. ನಮ್ಮ ರಂಗಯ್ಯನ ನಂಬದೇ ಕೆಟ್ಟರೆ ಕೆಡಲಿ. ನಂಬಿದ ಭಕ್ತರು, ಭಗವಂತನ ಭಕ್ತರು, ನಾರಾಯಣನ ಭಕ್ತರು, ಹರಿಭಕ್ತರು ಎಂದೂ ಹಾಳಾಗಿ ಹೋಗಿಲ್ಲ. ಫಾರ್ ಎಕ್ಸಾಂಪಲ್, ಭಗವದ್ಗೀತೆ ಹೇಳಿದ ಇದಕ್ಕೆ ಯಾವುದು ದೃಷ್ಟಾಂತ? ಭಾಗವತ ನೋಡಿ. ಭಗವಂತನ ನಂಬಿದ ಪ್ರಹ್ಲಾದ, ಧ್ರುವ, ಪ್ರಚೇತಸರು, ಪ್ರಾಚೀನ ಬರಿಹಿ, ಎಷ್ಟೆಷ್ಟು ಭಕ್ತರಿದ್ದಾರೆ. ಗಜೇಂದ್ರ, ಯಾರ್ಯಾರು, ಶಬರಿ, ಯಾರ್ಯಾರು ಭಕ್ತ, ಎಲ್ಲಾದರೂ ಒಬ್ಬರೊಬ್ಬರು ಹಾಳಾಗಿ ಹೋದ್ರ? ದೇವರು ಕೈ ಕೊಟ್ಟ ಅಂತ ಉಂಟಲ್ಲಿ, ಎಲ್ಲರೂ ರಕ್ಷಣೆ ಮಾಡಿದ. ಹಾಗಾಗಿ ಭಕ್ತರು ಅಪಾಯಕ್ಕೆ ಸಿಲುಕಿದಾಗ, ಅಪಾಯದಿಂದ ಕೆಟ್ಟಂತ್ರ ಬರುವುದಲ್ಲ, ಅಪಾಯದಿಂದ ಪಾರು ಮಾಡಲಿಕ್ಕೆ ಮೊದಲೇನೇ ರಕ್ಷಣೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಇದು ಮಾಡೋದು ಯಾರು? ಭಗವಂತ ಒಬ್ಬರೇ ಮಾಡ್ತಾನೆ, ಬೇರೆ ಯಾರೂ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ದೃಷ್ಟಾಂತ, ಮುನ್ನ ಅಪಾಯಕ್ಕೆ ಸಿಲುಕಿ ಕೂಗಿದ್ರೆ ಸಾಕು, ಓಡಿ ಬಂದು ಅವರಿಗೆ ಡ್ಯಾಮೇಜ್ ಆಗಿದಂತೆ, ಡ್ಯಾಮೇಜ್ ಆಗೋದಕ್ಕಿಂತ ಮೊದಲೇನೆ ರಕ್ಷಣೆ ಕೊಡ್ತಕ್ಕಂಥ ಎನ್ನ ದೊರೆ ಇವನು ಮಾತ್ರ, ಬೇರೆ ಯಾರಲ್ಲ. ಮುನ್ನ, ಅದಕ್ಕೆ ಚೆನ್ನಾಗಿ ಹೇಳಿದರೆ, ಮುನ್ನ ಭಗವತರನ್ನೆಲ್ಲ ಚೆನ್ನಾಗಿ ಪಾಲಿಸಿದ ಉನ್ನತ ರಂಗ ಬಿಟ್ಟಲ ಎನ್ನದರು. ಹಾಗಾದರೆ ಮೊದಲು ಬಂದು ಮಾಡೋಲ್ಲ ಕೆಲವರು. ಫಾರ್ ಎಕ್ಸಾಂಪಲ್, ಬಾಣಾಸುರ ಇದ್ದ. ಬಾಣಾಸುರನು ಅನಿರುದ್ಧನನ್ನು ಇದು ಮಾಡಿದ್ನಲ್ಲ, ಅನಿರುದ್ಧನ ನಾಗಪಾಶನ ಬಂಧಿಸಿದ್ದು ಮಾಡಿಬಿಟ್ಟ. ಆ ಉಷಾ ಅವನ ಮಗಳನ್ನು ಇದು ಮಾಡಿ ಸಹಜವಾಗಿ ತನ್ನ ಪತ್ನಿ ಅಲ್ಲಿ ಗಾಂಧರ್ವ ವಿವಾಹ ಆಗಿ ಒಟ್ಟಿಗಿದ್ರು. ಸಿಕ್ಕಾಕೊಂಡು ನಾಗಪಾಶನ ಬಂಧಿಸಿಬಿಟ್ಟ ಕೃಷ್ಣನ ಮೊಮ್ಮಗನನ್ನು. ಭಗವಂತ ಬಂದು ಎಲ್ಲ ಸುಣ್ಣು ಮಾಡಿದ. ಸೋಲಿಸಿ ಅವನನ್ನು 1000 ಕೈ ಇತ್ತು ಎಲ್ಲ ಕಟ್ ಮಾಡಿದ. ಕಟ್ ಮಾಡ್ತಾ ಇದ್ದ. ಕಟ್ಟಾಗಿ 2 ಕೈ ಮಾತ್ರ ಉಳಿದಾಗ ಓಡಿ ಬಂದ. ಅಯ್ಯೋ, ನಾವು ಅವನು ಪ್ರಾಣ ಉಳಿಸೋಪ್ಪ ಅಂತ. ಡ್ಯಾಮೇಜ್ ಆಯಿತು. ಶಿವನ ಭಕ್ತನಾಗಿರ್ತಕ್ಕಂತಹ ಬಾಣಾಸುರನಿಗೆ ಶಿವ ಯಾವಾಗ ಬಂದದ್ದು? ರಕ್ಷಣೆ ಕೊಡ್ತೇನೆ ಬಂದದ್ದು ಯಾವಾಗ? ಎಷ್ಟು ಹೋಯ್ತು? 998 ಹೋಯ್ತು. ಅಂಗವಿಕಲನಾಗಿ ಅಯ್ಯೋ ಪ್ರಾಣ ಬಿಡಪ್ಪ, ಪ್ರಾಣ ಬಿಟ್ಬಿಡು, ಪ್ರಾಣ ಕೊಡು ಅಂತ ಭಿಕ್ಷೆ ಬೇಕಾಯ್ತು. ಡ್ಯಾಮೇಜ್ ಆದ ನಂತರ ಮುನ್ನ ಮಾಡಿಲ್ಲ. 98 ಹೋಗಿ 998 ಹೋಗಿಬಿಡುತ್ತು. ಕೈ ಹೋಯ್ತು. ಕೈ ಹೋದ ನಂತರ ಬಂದ, ಅಯ್ಯೋ ಪ್ರಾಣ ಬಿಡು, ಪ್ರಾಣ ಉಳಿಸು ಅಂತ. ಇದು ಮುನ್ನ ಮಾಡಿಲ್ಲ. ಮುನ್ನ ಮಾಡೋದು ಭಗವಂತ ಮಾತ್ರ. ಏಕೆ? ಸ್ವತಂತ್ರ, ಬೇರೆ ಯಾರು ಸ್ವತಂತ್ರ. ಅದಕ್ಕೆ ಹೇಳ್ತಾರೆ, ಎದೆ ತಟ್ಟಿ ಹೇಳ್ತಾರೆ, ನೀನು ನನ್ನ ನಂಬಿದ್ದೇನೆ, ನಿನ್ನ ಭಕ್ತರು ಎಂದೂ ಕೂಡ ಡ್ಯಾಮೇಜ್ ಆದ ನಂತರ ರಕ್ಷಣೆ ಕೊಡೋದಲ್ಲ, ಮೊದಲೇ ಮಾಡ್ತೀವಿ. ಹಾಗಾಗಿ ಕುದಲು ಕೊಂಕದಂತೆ ರಕ್ಷಣೆ ಕೊಡ್ತಕ್ಕಂಥ ರಂಗ ಬಿಟ್ಟಲ್ಲ ಎನ್ನ ದೊರೆಯೇ ಅಂತ ಅಭಿಮಾನದಿಂದ ಹೇಳ್ತಾರೆ. ಇದು ನಾವು ಕೇಳಬೇಕಾದದ್ದು. ಈಗ ತುಂಬ ಸಮಯ ಆಗಿಬಿಟ್ಟಿದೆ. ಯಾಕೆಂದರೆ ಕಾಲಬಾಧಿತವಾದದ್ದು ಉಪನ್ಯಾಸ ಮಾಡಬಾರ್ದು. ಆದರೆ ಶ್ರೀಪಾದರಾಜರ ಮಹಿಮೆ ಅಂಥದ್ದಿದೆ, ಅವರ ಸಾಹಿತ್ಯ ಅಂಥದ್ದಿದೆ. ಇನ್ನೇನು ಇದನ್ನು ನೀನು ಕೊಡಲಿಲ್ಲ ಅಂದರೆ ನಾನು ಉದ್ಧಾರ ಆಗೋದು. ಎಂಥ ಸಾಹಿತ್ಯ ಅದು. ಭಕ್ತಿಯನ್ನು ಕೊಡಲಿಲ್ಲ ಅಂದರೆ ನಾನು ಉದ್ಧಾರ ಆಗೋ ದಾರಿಯೇ ಇಲ್ಲ. ಇಷ್ಟಾದರೂ ಕೊಡಬಾರ್ದ ನೀನು? ಎಂಟು ದೈನ್ಯದಿಂದ
ಪರವಶರಾಗಿ ಕೇಳ್ಕೊಳ್ತಾ ಇದ್ದಾರೆ. ಇಂತಹ ಒಂದು ಅತ್ಯಂತ ಭಾವನಾತ್ಮಕವಾದ ಪ್ರಾರ್ಥನೆಗಳು ಸುಂದರವಾಗಿದೆ, ಹೃದಯಸ್ಪರ್ಶಿಯಾಗಿದೆ. ಅಂತಹ ಶ್ರೀಪಾದರಾಜರ ಆರಾಧನೆಯನ್ನು ಒಂದು ತಿಂಗಳ ಕಾಲ ಅವರ ಸಾಹಿತ್ಯ ವೈಭವೋತ್ಸವದೊಂದಿಗೆ ಆರಾಧನೆ ಮಾಡುವುದೇನಿದೆ, ಅವರ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂತಹ ಗೋಪಾಲಕೃಷ್ಣನಿ ಶ್ರೀರಂಗವಿಠಲನಿಗೂ ಕೂಡ ಅತ್ಯಂತ ಪ್ರಿಯವಾದ ಕೆಲಸವನ್ನು ಶ್ರೀಪಾದರಾಜರು ಮಾಡ್ತಾ ಇದ್ದಾರೆ. ಸುಜಯ ನದಿ ತೀರ್ಥರು ಮಾಡ್ತಾ ಇದ್ದಾರೆ. ತುಂಬ ಸಂತೋಷವಾಗಿದೆ. ಎಲ್ಲ ಇದು ಚೆನ್ನಾಗಿ ನಡೆದು ಶ್ರೀಪಾದರಾಜರ ಅಂತರ್ಗತರಾದ ಮಧ್ವಾಂತರ್ಗತರಾಗಿರ್ತಕ್ಕಂತಹ ಶ್ರೀರಂಗವಿಠಲ ಗೋಪಾಲಕೃಷ್ಣ ಅನುಗ್ರಹಿಸಲಿ, ರಾಮದೇವರು ಅನುಗ್ರಹಿಸಲಿ. ಎಲ್ಲ ಭಕ್ತರಿಗೂ ಕೂಡ ಇಂಥ ಒಂದು ಕಾರ್ಯಕ್ರಮ ಭಕ್ತರಲ್ಲಿ ಜ್ಞಾನ ಜಾಗೃತಿ, ಭಕ್ತಿ ಜಾಗೃತಿಗೆ ಒಳ್ಳೆಯ ಸತ್ಸಂಸ್ಕಾರ ರೂಪಿಸುವಲ್ಲಿ ಅನನ್ಯ ಪಾತ್ರ ವಹಿಸಲಿ, ಸಾರ್ಥಕವಾಗಲಿ ಅಂತ ಹೇಳ್ತಾ ಎಲ್ಲ ಭಕ್ತ ಜನರನ್ನು ಕೂಡ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಕೃಷ್ಣ ಅಂತ ಹೇಳ್ತಾರೆ. ವಾಗ್ವಜ್ರ ಅಂತಂದರೆ ಹೇಗಿರುತ್ತೆ ಅಂತ ಹೇಳಿ ಸ್ವಾಮಿಗಳು ಒಂದು ಸ್ಯಾಂಪಲ್ ತೋರಿಸಿದ್ರು. ಸ್ವಾಮಿಗಳಿಗೆ 70 ವಸಂತಗಳು. ಅವರು 70 ವಸಂತದಂತಿಲ್ಲ, ಅದರಲ್ಲಿ ವಾಯ್ಸಿಂದ ಅಂತೂ ನಿಜವಾಗಿಯೂ ಇಲ್ಲ. ಹಾಗಾಗಿ ವಾಕ್ವರಿಷ್ಠ ತೀರ್ಥರು ಅಂತಂದರೂ ಕೂಡ ನಿಜವಾಗಿ ಏನೂ ತಪ್ಪಾಗಲಿಕ್ಕಿಲ್ಲ. ನಿಜವಾಗಿಯೂ ಸ್ವಾಮಿಗಳವರಿಗೆ ಮೈಕ್ ಬೇಡವೇ ಆಗಿತ್ತು. ಆ ರೀತಿಯಾದಂತಹ ವಾಗ್ಜರಿಯನ್ನು ಶ್ರೀಪಾದಂಗಳವರು ಇಲ್ಲಿ ಹರಿಸಿದ್ದಾರೆ. ಎಲ್ಲರ ಅಪೇಕ್ಷೆಯ ಮೇರೆಗೆ ಶ್ರೀಪಾದರು ರಚನೆ ಮಾಡಿದಂತಹ ಕೃತಿಯನ್ನು ಮತ್ತೊಮ್ಮೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ವಾಗ್ವಜ್ರಧರಂ ಕೃತ ನಖ ವಜ್ರದಂಡಕಂ ವಿರಚಿತ ಜಯ ಮಧ್ವ ನಾಮ ಪುಷ್ಪಗುಚ್ಛಂ ಪ್ರಾಕೃತ ನುತಿ ಪುಷ್ಪಾಂಚಿತ ರಂಗವಿಠಲಂ ವ್ಯಾಸದೇಶಿಕಂ ಭಜೆ ಶ್ರೀಪಾದರಾಜಂ. ಎರಡನೇದು ಶಂಕೋದಕೇನ ಕ್ಷಿಪ್ರ ವಿಭೂತ ವಿಪ್ರಕಲ್ಕಂ ಮಲ್ಲಿಕಾರ್ಜುನಾಂಚಿತ ತೀರ್ಥಾನೀತಮಾಲತಿಂ ಹರಿತೀಕೃತ ಭುಕ್ತ ಶಾಖಪಾಕ ಪ್ರಭಾವಂ ಭೋಗೇನ ಸಾಮ್ರಾಜಂ ಭಜೆ ಭತ ಯೋಗಿರಾಜಂ ಎಂಬುದಾಗಿ ಶ್ರೀಪಾದಂಗಳವರು ಶ್ರೀಪಾದರಾಜರನ್ನು ಮುಕ್ತಕಂಠದಿಂದ ಹೊಗಳಿದ್ದಾರೆ. ಶ್ರೀಪಾದಂಗಳು ವಿಶೇಷವಾಗಿ ನಮ್ಮೆಲ್ಲರನ್ನು ಕುರಿತಾಗಿ ಅನುಗ್ರಹ ವಚನವನ್ನು ನೀಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಶ್ರೀಪಾದರಿಗೆ ಸಮರ್ಪಣೆಯನ್ನು ಮಾಡ್ತಾ ಶ್ರೀ ಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜೈತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ಮಮ. ಶ್ರೀಪಾದರಾಜರ ವೈಭವೋತ್ಸವದ ಈ ಸುಸಂದರ್ಭದಲ್ಲಿ ಭಂಡಾರಕೇರಿ ಮಠಾಧೀಶರಾದಂತಹ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಈ ಕಾರ್ಯಕ್ರಮದಲ್ಲಿ ತಾವು ಪೂರ್ಣವಾಗಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳ ಸಹಕಾರಿಗಳಾಗಿದ್ದಾರೆ. ಅವರು ಶ್ರೀಪಾದರಾಜರಲ್ಲಿ ಅವರಿಗಿರುವಂತಹ ಭಕ್ತಿ ಮತ್ತು ಅವರ ನರಸಿಂಹದೇವರ ಉಪಾಸನೆ ಮತ್ತು ನಿತ್ಯದಲ್ಲಿ ಅವರು ಮಾಡುವಂತಹ ಭಾಗವತ ಉಪನ್ಯಾಸ, ಭಾಗವತ ಧರ್ಮಗಳ ಅನುಷ್ಠಾನ, ಕೇವಲ ಉಪನ್ಯಾಸ ಮಾಡೋದಷ್ಟೇ ಅಲ್ಲ, ಅನುಷ್ಠಾನದಲ್ಲೂ ಅವರು ಇಟ್ಟುಕೊಂಡಂತಹ ಮಹಾನುಭಾವರು. ನಿತ್ಯದಲ್ಲಿ ಪಾಠ ಪ್ರವಚನ ಇಂತಹ ಒಂದು ದೊಡ್ಡ ಯಜ್ಞವನ್ನು ಪ್ರತಿನಿತ್ಯದಲ್ಲಿ ಮಾಡುವಂಥವರು. ಈ ಒಂದು ವೈಭವದ ಉತ್ಸವಕ್ಕೆ ತಾವು ಬಂದು ಇದನ್ನು ಉತ್ಸವಕ್ಕೆ ಒಳ್ಳೆಯ ಮೆರುಗನ್ನು ಕೊಟ್ಟಿದ್ದಾರೆ. ಇದು ಕೇವಲ ಶ್ರೀಪಾದರಾಜರ ಮೇಲಿರುವ ಅವರ ಒಂದು ಭಕ್ತಿಯಿಂದ ಈ ಒಂದು ಯಶಸ್ಸು ಕಾರಣವಾಗಿದೆ. ಇಂತಹ ಕಾರ್ಯಕ್ರಮ ಮೇಲಿಂದ ಮೇಲೆ ನಡೀತಾ ಇರಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಅವರು ಖಂಡಿತ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಷ್ಟೇ ಕೆಲಸಗಳಿದ್ದರೂ ಒಂದು ಭಾಗವಹಿಸಿ ಶ್ರೀಪಾದರಾಜರಿಗೆ ತಮ್ಮ 2 ಪದ್ಯಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಶ್ರೀಪಾದರಾಜರ ವೈಭವವನ್ನು ನಾವು ಏನು ತಿಳ್ಕೊಳ್ಬೇಕಂತಿದ್ವಿ, ಆ 2 ಪದ್ಯದಲ್ಲಿ ಪೂರ್ಣವಾಗಿ ಅದನ್ನು ಅವರು ತಿಳಿಸ್ಕೊಡ್ತಾ ಶ್ರೀಪಾದರಾಜರ ಮಹಿಮಾ, ಶ್ರೀಪಾದರಾಜರ ವಾಯುದೇವರಲ್ಲಿರುವಂತಹ ಭಕ್ತಿ, ಅದರಿಂದ ಭಗವಂತನಿಗೆ ಆಗುವಂತಹ ಪ್ರೀತಿ ಎಷ್ಟು ಅನ್ನೋದನ್ನು ಪೂರ್ಣ 2 ಶ್ಲೋಕದಲ್ಲಿ ಅವರು ವಿವರಣೆ ಮಾಡಿದ್ದಾರೆ. ಅದರಿಂದ ಅವರಿಗೆ ಆ ಒಂದು ಆಳ ಎಷ್ಟಿದೆ, ಜ್ಞಾನದಲ್ಲಿ ಆಳ ಎಷ್ಟಿದೆ, ತಪಸ್ಸಿನಲ್ಲಿ ಎಷ್ಟು ಆಳ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಇಂತಹ ತಪಸ್ವಿಗಳಾದಂತಹ ಮತ್ತು ದೊಡ್ಡ ಗುರುಗಳಿಂದ ಅವರು ಉಪದಿಷ್ಟರಾದಂಥವರು. ಅಂತಹ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಕೇವಲ ಮಾತಿನಿಂದಲ್ಲ, ತಮ್ಮ ಕೃತಿಗಳಿಂದ ವಿದ್ಯೇಶ ವಿಠಲ ಅನ್ನೋ ಕೃತಿಯಿಂದ ಭಗವಂತನ ನಿತ್ಯದಲ್ಲಿ ಅರ್ಚನೆ ಮಾಡುವಂಥವರು. ಇಂತಹವರು ಬಂದು ಶ್ರೀಪಾದರಾಜರ ಉತ್ಸವವನ್ನು ಸಂಪೂರ್ಣವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಂತಹ
ಒಂದು ಶ್ರೀಪಾದರಾಜರ ಮಹಿಮ ಏನಿದೆ, ಪ್ರತಿಯೊಬ್ಬರೂ ಸಂಸ್ಕಾರಯುತರಾಗಬೇಕಾಗಿದೆ. ಪ್ರತಿಯೊಬ್ಬರೂ ನಿತ್ಯದಲ್ಲಿ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಏಕಾದಶಿಯಂತಹ ದೊಡ್ಡ ವ್ರತವನ್ನು ಆಚರಣೆ ಮಾಡೋದು ಇದರ ಫಲ. ಇಂತಹದನ್ನು ನಾವು ಬಂದು ಶ್ರೀಪಾದರಾಜರ ಉತ್ಸವದಲ್ಲಿ ನಾವು ಭಾಗವಹಿಸಿದ್ದಕ್ಕೆ ಏನು ಮುಖ್ಯ ಫಲ ಅಂದರೆ, ಪ್ರತಿನಿತ್ಯದಲ್ಲಿ ನಾವು ಯಾವುದಾನ ಒಂದು ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಸಂಕಲ್ಪ ಇದರಲ್ಲಿ ಮಾಡಿದ್ರೆ ಖಂಡಿತ ಒಬ್ಬೊಬ್ಬರು ಸತ್ಪ್ರಜೆಗಳಾಗಿ ಮುಂದೆ ಭಗವಂತನ ವಿಶೇಷವಾದ ಅನುಗ್ರಹ ಪಡೆಯೋಕ್ಕೆ ಕಾರಣೀಭೂತವಾಗ್ತದೆ. ಇಂತಹ ಒಂದು ಪ್ರತಿಯೊಂದು ಸತ್ಪ್ರಜೆಗಳಾಗಿ ಪ್ರತಿಯೊಬ್ಬರಿಗೂ ಶ್ರೀಪಾದರಾಜರ ಮುಖಾಂತರ ಭಗವಂತನ ವಿಶೇಷವಾದ ಅನುಗ್ರಹ ಆಗಲಿ ಅಂತ ತಿಳಿಸ್ತಾ ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣೆ ಮಾಡ್ತಾಯಿದ್ದೀನಿ.